ಹಾಗೂ ಡಾಕ್ಟರ್ ತಿಪ್ಪೇಸ್ವಾಮಿಯವರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಎಲ್ಲ ಹಿರಿಯ ಹಾಗೂ ಕಿರಿಯ ಸಮಾಜಶಾಸ್ತ್ರ ಬಂಧುಗಳೇ, ಯಾವುದೇ ಕ್ಷೇತ್ರದಲ್ಲಿ ಅಸಾಧಾರಣವಾದಂತಹ ಸಾಧನೆಗಳನ್ನು ಮಾಡ್ತಕ್ಕಂಥ ಸಾಧಕರನ್ನ ಹಾಗಾಗಿ ನಾವು ಜ್ಞಾಪಿಸ್ಕೊಳ್ತಕ್ಕಂಥದ್ದು ಒಂದು ಪದ್ಧತಿ. ಇದು ಒಳ್ಳೆಯದು ಕೂಡ. ಇದರಿಂದ ಕೇವಲ ಆ ಸಾಧಕರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥದ್ದು, ಅವರಿಗೆ ಗೌರವ ಕೊಡ್ತಕ್ಕಂಥದ್ದು, ಹೆಸರನ್ನು ಸ್ಮರಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ಮುಂದಿನ ಪೀಳಿಗೆಗೂ ಕೂಡ ಅವರ ಸಾಧನೆಯ ಒಂದು ಫಲ, ಅವರ ಸಾಧನೆಯಿಂದಾಗಿ ಇವರು ಸ್ಫೂರ್ತಿ ಪಡ್ಕೊಳ್ಬಹುದು ಅನ್ನೋ ಉದ್ದೇಶ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಪ್ರೊಫೆಸರ್ ಪಾರ್ವತಮ್ಮ ಅವರ ಹೆಸರು, ಅವರ ಸಾಧನೆ, ಅವರ ಆಕಾಂಕ್ಷೆಗಳೇನಿತ್ತು, ಅವರು ಇನ್ನೂ ಏನೇನು ಭರವಸೆಗಳು ಇಟ್ಕೊಂಡಿದ್ರು, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಪಾರ್ವತಮ್ಮನವರ ಶಿಷ್ಯರ ಕೆಲವರು ಬಹಳ ಗಟ್ಟಿಯಾಗಿ ನಿಂತು ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತಿನ ಈ ಒಂದು ಮೆಮೋರಿಯಲ್ ಲೆಕ್ಚರ್ ಕೂಡ ಅದರ ಒಂದು ಭಾಗವೇ ಆಗಿದೆ. ಇಂತಹ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಇದ್ದು ನಾನು ಭಾಗವಹಿಸಲಿಕ್ಕೆ ನನಗೊಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಇದು ನನ್ನ ಒಂದು ಸೌಭಾಗ್ಯನೇ ಅಂತ ಅಂದ್ಕೊಂಡಿದ್ದೆ. ನಿಜ, ಈ ಒಂದು ಅವಕಾಶವನ್ನು ಮೊದಲು ನಾನು ಬಹಳ ನಮ್ರವಾಗಿ ನಿರಾಕರಿಸಿದ್ದೆ. ಪ್ರೊಫೆಸರ್ ಕಾಳಚಿನ್ನೇಗೌಡರು 2-3 ತಿಂಗಳ ಹಿಂದೆ ನಾನು ಕೇಳಿಕೊಂಡಾಗ ಭಾಷಣ ಮಾಡಿ ಅಂತಂದು, ಇಲ್ಲ ನಾನು ರಿಟೈರ್ ಆದ ಮೇಲೆ ಪೂರ್ತಿ ಈ ಅಕಾಡೆಮಿಕ್ ಇದರಿಂದ ಒಂಥರ ರೆಸ್ಟ್ ತೊಗೊಂಡಿದ್ದೀನಿ, ಇಂತಹ ಒಂದು ಸಂದರ್ಭಕ್ಕೆ ವಿದ್ವತ್ಪೂರ್ಣವಾದಂತಹ ಲೇಖನವನ್ನು ಮಂಡಿಸ್ತಕ್ಕಂಥ ಈ ಸಂದರ್ಭ ಆಗಲ್ಲ ನನ್ನ ಕೈಲಿ ಅಂತ ಹೇಳಿ ತಪ್ಪಿಸ್ಕೊಂಡಿದ್ದೆ. ಬಹುಶಃ ಕಾಳಚಿನ್ನೇಗೌಡರು ನಿರ್ಧಾರ ಮಾಡಿಬಿಟ್ಟಿದ್ರು ಅಂತ ಕಾಣ್ತೀವಿ, ವೇದಿಕೆ ಮೇಲೆ ಕೊಂಡಿಸ್ಲೇಬೇಕು ಅಂತ ಇದೆ. ಆಗ ಒಂದು 10 ದಿವಸ ಬಿಟ್ಟು ಒಂದು ಫೋನು ಬಂತು, ಮೊಬೈಲ್. ನಾನು ಕಾಳಚಿನ್ನೇಗೌಡರು ಮಾತಾಡ್ತಾ ಇದ್ದೀನಿ. ಆಯಿತು ಸರ್, ನಮಸ್ಕಾರ, ಹೇಗಿದ್ದೀರಿ? ಹಾಗೆ ನಾನು ಇಂದಿರಾ ಮೇಡಮ್ ಅವ್ರ ಮನೆಯಿಂದ ಮಾತಾಡ್ತಾ ಇದ್ದೇನೆ. ಇಂದಿರಾ ಮೇಡಮ್ ಅವರು ಇಲ್ಲ ಎದುರಿಗೇನೆ ಇದ್ದಾರೆ, ನೀವು ಮೊದಲು ನಿರಾಕರಿಸಿದ್ರಿ, ಈ ಒಂದು ಒಪ್ಕೊಳ್ಳೇಬೇಕು, ಅಧ್ಯಕ್ಷತೆ ವಹಿಸಬೇಕು ಹಾಕು ಅಂತಂದು ಒಂದು ಹೇಳಿ, ನಾನು ಇಂದಿರಾ ಮೇಡಮ್ ಅವ್ರಿಗೆ ಕೈ ಕೊಡ್ತಾ ಇದ್ದೀನಿ ಅಂತ ಹೇಳಿ ಮೈಗೂ ಕೊಟ್ಬಿಟ್ರು, ಮೊಬೈಲು ಕೊಟ್ಬಿಟ್ರು. ಹೀಗಾಗಿ ಇವತ್ತು ನಾನು ಈ ಒಂದು ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದೀನಿ. ಇದು ನನಗಲ್ಲ ಅಧ್ಯಕ್ಷತೆ, ನನ್ನ ವಯಸ್ಸಿಗೆ ಅಂದ್ಕೊಂಡಿದ್ದೀನಿ. ಒಟ್ಟು ಕಾಳಚಿನ್ನೇಗೌಡರ ಈ ಒಂದು ಅಭಿಮಾನಕ್ಕೆ ನಾನು ಆಭಾರಿಯಾಗಿದ್ದೆ. ಪ್ರೊಫೆಸರ್ ಪಾರ್ವತಮ್ಮನವರ ಜೀವನ ಚರಿತ್ರೆ, ಅವರ ಸಾಧನೆ ಇತ್ಯಾದಿಗಳನ್ನು ಮೇಡಮ್ ಇಂದಿರಾ ಅವರು ಬಹಳ ದೀರ್ಘವಾಗಿ ಹೇಳಿದ್ದಾರೆ. ನಾನು ಅದರ ಬಗ್ಗೆ ಏನು ಹೇಳಲಿಕ್ಕೆ ಹೋಗಲ್ಲ, ಎಲ್ಲ ಗೊತ್ತಿರತಕ್ಕಂಥದ್ದೇ. ಅವ್ರದ್ದು ಒಂದು ಸಾಧಕರ ಬದುಕನ್ನೇ ಹೌದು, ಒಂದು ರೀತಿ ಹೋರಾಟದ ಬದುಕು ಹೌದು. ದಾವಣಗೆರೆಯಿಂದ, ಆ ಒಂದು ಸಣ್ಣ ಹಳ್ಳಿಯಿಂದ ಆಗಿನ ಮೈಸೂರಿನ ಸಂಪ್ರದಾಯಸ್ಥ ನಗರಕ್ಕೆ ಬಂದು ಆ ವಿಶ್ವವಿದ್ಯಾಲಯ ಸುಮಾರು 3 ದಶಕ ಇದ್ದು, ನಿಮಗೆ ಗೊತ್ತಿರೋ ಹಾಗೆ ಅವರ ಬರವಣಿಗೆಗಳು, ಅವರ ಸಾಧನೆಗಳು, ಅವರ ಇದರು ಇಷ್ಟೆಲ್ಲ ನಿಜವಾಗಿ ಬಹಳ ಒಂದು ಸಾಧನೆ. ನನಗೆ ಅನಿಸುತ್ತೆ ಪಾರ್ವತಮ್ಮನವರ ಈ ಸಾಧನೆಗೆ ನಿಜವಾಗಿಯೂ ನ್ಯಾಯವನ್ನು ಒದಗಿಸ್ಬೇಕಾದ್ರೆ ನಾವು ಬಹುಶಃ 70-80 ವರ್ಷಗಳ ಹಿಂದಕ್ಕೆ ಹೋಗಬೇಕು. ಆಗ ಇದ್ದಂತಹ ಹಿಂದೂ ಸಮಾಜ ಯಾವ ಸ್ಥಿತಿಯಲ್ಲಿತ್ತು, ದಲಿತ ಸಮಾಜವನ್ನು ಹೇಗೆ ನಡೆಸ್ಕೊಳ್ತಾ ಇತ್ತು, ಆ ಹಿಂದೆ ಪಾರ್ವತಮ್ಮನವರ ಬಾಲ್ಯದಿಂದ ಹೇಗೆ ನಡ್ಕೊಂಡು ಬಂದರು, ಆ ಒಂದು ಸಾಧನೆಯನ್ನು ಹಿನ್ನೆಲೆಯಲ್ಲಿ ನಾವು ಗಮನಿಸಿದರೆ ನಿಜವಾಗ್ಲೂ ಇದು ಒಂದು ಸಾಧನೆ, ಮಹತ್ತರವಾದ ಅಸಾಧಾರಣವಾದ ಸಾಧನೆ. ಆ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯೋತ್ತರ ಕರ್ನಾಟಕದ ಮಹಿಳಾ ಸಾಧಕಿಯರ ಹೆಸರು ಸಾಲಿನಲ್ಲಿ ಪ್ರೊಫೆಸರ್ ಪಾರ್ವತಮ್ಮ ಅವರ ಹೆಸರು ಕೂಡ ಸೇರಿಸಲೇಬೇಕಾಗಿದೆ.
ಇಂತಹ ಒಂದು ಸಂದರ್ಭದಲ್ಲಿ ಇವತ್ತಿನ ಪ್ರಧಾನ ಭಾಷಣಕಾರರಾಗಿರ್ತಕ್ಕಂತಹ ಗಾಯತ್ರಿ ದೇವರವರು ಬಹಳ ದೀರ್ಘವಾಗಿ, ಬಹಳ ಪ್ರೌಢವಾಗಿ ಅವರ ಅಪಾರವಾದಂಥ ಅನುಭವದ ಹಿನ್ನೆಲೆಯಲ್ಲಿ ಪಾರ್ವತಮ್ಮನವರ ಬರವಣಿಗೆ, ಅವರ ಅನುಭವ, ಅವುಗಳನ್ನು ಜೋಡಿಸ್ಕೊಂಡು ಹಿನ್ನೆಲೆಯಲ್ಲಿ ಸಾಮಾಜಿಕ ಪರಿವರ್ತನೆ ಎಷ್ಟರ ಮಟ್ಟಿಗೆ ಆಗಿದೆ, ಅದು ಹೇಗಾಗಿದೆ, ಎಲ್ಲಿ ಆಗಿದೆ, ಇದನ್ನು ಬಹಳ ಸೂಕ್ಷ್ಮವಾಗಿ, ಬಹಳ ಪ್ರೌಢವಾಗಿ ಹೇಳಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ನಾನು ಹೇಳಲೇಬೇಕು. ಸಮಯದ ಅಭಾವ ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೆ ಕೊನೆಯದಾಗಿ ಒಂದು ಎರಡು ವೈಯಕ್ತಿಕವಾದಂತಹ ವಿಷಯಗಳು. ಪಾರ್ವತಮ್ಮನ ಜೊತೆಯಲ್ಲಿ ನನ್ನ ಸಂಪರ್ಕ ಬಹಳ ಕಡಿಮೆನೇ, ಏಕೆಂದರೆ ನಾನು ಇಲ್ಲಿ ಶಿವಮೊಗ್ಗದಲ್ಲಿ ಅವರಲ್ಲಿ ಕೊನೆಯ ಕೆಲವು ದಿನಗಳಲ್ಲಿ ಸ್ವಲ್ಪ ಒಡನಾಟ. ಅವರು ಒಂದೆರಡು ಸಂದರ್ಭಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಳೋದಾದರೆ, ಅವರು ಸಾಮಾನ್ಯವಾಗಿ ಪಾರ್ವತಮ್ಮವರು ಒಂದು ರೀತಿ ಅವ್ರದ್ದೇ ಒಂದು ಕೋಟೆ ಕಟ್ಕೊಂಡು ಬಿಟ್ಟಿದ್ರು, ಯಾರನ್ನೂ ಹೆಚ್ಚು ಸೇರಿಸ್ತಾ ಇರಲಿಲ್ಲ, ಹತ್ರ ಹೋಗೋದಕ್ಕೆ ಹೆದರಿಕೆ ಆಗ್ತಾಯಿತ್ತು ಅನ್ನುವಂಥ ಒಂದು ಮಾತು. ನಿಜ, ನನಗೂ ಕೂಡ ಹೆದರಿಕೆನೆ. ನಾನು ಸಾಮಾನ್ಯವಾಗಿ ಪಾರ್ವತಮ್ಮನ ಭೇಟಿ ಆಗಲಿಕ್ಕೆ ಹೆಚ್ಚು ಸಂದರ್ಭಗಳೇನಿಲ್ಲ. ಆಗ ಹೋದ ಸಂದರ್ಭಗಳಲ್ಲಿ ನಾನು ಪ್ರೊಫೆಸರ್ ಸತ್ಯನಾರಾಯಣ ಅವ್ರ ಜೊತೆಲಿ ಇಟ್ಕೊಂಡೇ ಹೋಗ್ತಾ ಇದ್ದಿದ್ದು. ಅವರು ನನಗೆ ಒಂದು ರೀತಿ ಧೈರ್ಯ. ಅಂದರೆ ಆ ಭದ್ರಕೋಟೆನಲ್ಲೂ ನಾನು ಹೇಗೆ ಒಂದೆರಡು ಬಾರಿ ನುಸುಳುಕೊಂಡು ಹೋಗಿದ್ದು ಹಂಗೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನಾನು ಒಂದು ಪುಸ್ತಕ ಜನಸಂಖ್ಯಾಶಾಸ್ತ್ರಕ್ಕೆ ಮುನ್ನುಡಿಯನ್ನು ಬರ್ಕೊಡ್ಲಿಕ್ಕೆ ಕೋರಿಕೆಯನ್ನು ನಮ್ಮ ಪಾರ್ವತಮ್ಮನವ್ರ ಮುಂದೆ ಇಟ್ಟು ಕೇಳ್ಕೊಂಡು ಹೋದಾಗ ಅವರು ಸಂತೋಷವಾಗಿ ಒಂದು ರೀತಿ ಅವ್ರದ್ದೇ ಒಂದು ಡಿಪಾರ್ಟ್ಮೆಂಟ್ ಲೈಬ್ರರಿಯಿಂದ ಎನ್ನುವ ಪಬ್ಲಿಕೇಶನ್, ಇಂಡಿಯನ್ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ರಿಪೋರ್ಟ್ಗಳು ಕೆಲವನ್ನ ತಂದಿಟ್ಟು ಕೊಟ್ಟು, ಇದನ್ನು ನೀವು ರೆಫರ್ ಮಾಡು, ಎಲ್ಲ ಆಮೇಲೆ ಬಾಕಿ. ಅದನ್ನೆಲ್ಲನೂ ನಾನು ತೊಗೊಂಡು ಇದು ಮಾಡ್ಕೊಂಡು ನಂತರ ಅದೊಂದು ಮೇಲೆ ಅವರು ಸುಮಾರು 2 ಪುಟಗಳ ದೀರ್ಘವಾದಂತಹ ಮುನ್ನುಡಿಯನ್ನು ಬರ್ಕೊಟ್ಟು ನಾನೀಗ ಅದನ್ನು ಸ್ಮರಿಸ್ಕೊಳ್ಳಬೇಕು. ಅಂದರೆ ಅವರು ಮನಸ್ಸು ಬಂದರೆ ಅವರಿಗೆ ಅಂತಹ ಎಲ್ಲ ಸಹಾಯಗಳನ್ನು ಮಾಡ್ತಾ ಇದ್ದಂತೆ. ಹಾಗೆ ಮನೆಗೆ ಹೋದಾಗ ಕೂಡ ಒಂದೆರಡು ಸರಿ ಮನೆಗೆ ಹೋದಾಗಲೂ ಕೂಡ ಅವರ ಆತಿಥ್ಯ, ತಾನು ಒಬ್ಬ ಪ್ರೊಫೆಸರು ಅಂತಕ್ಕಂಥದ್ದನ್ನು ಮರೆತು, ಬಾರಪ್ಪ ನಾನು ಮಾಡಿದ್ದಿದ್ದು ತಿನ್ ತಗೋ ಇದನ್ನು ಅಂತ ಹೇಳ್ಕೊಡೋದು. ಇವೆಲ್ಲ ಬಹಳ ಅಪರೂಪದ ಗುಣಗಳು ಒಬ್ಬ ಮಹಿಳೆಯನ್ನು ನಾನು ಕಂಡಂತೆ. ಇವತ್ತು ಇಂತಹ ಒಂದು ಸಂದರ್ಭದಲ್ಲಿ ಪಾರ್ವತಮ್ಮನವರ ಸ್ಮರಣಾರ್ಥ ಕಾರ್ಯಕ್ರಮಗಳನ್ನು ಇಡ್ತಕ್ಕಂಥ ಬಹಳ ಒಳ್ಳೆಯ ಕೆಲಸ. ಕೊನೆಯದಾಗಿ ನನ್ನ ಒಂದು ಸಣ್ಣ ಸಲಹೆ ಅಂತ ಹೇಳಿದರೆ, ಹೊರಗಡೆ ಒಂದು ಫೋಟೋ, ಏಕೆಂದರೆ ಇದು ಮೆಮೋರಿಯಲ್ ಲೆಕ್ಚರ್. ಪಾರ್ವತಮ್ಮನವ್ರನ್ನ ನೋಡಿರ್ತಕ್ಕಂಥವ್ರು ಅವ್ರ ಜೊತೆ ಎಷ್ಟು ಜನ ಇದ್ದೀವಿ ಈಗ? ಇನ್ನು 2 ವರ್ಷಗಳಾದರೂ ಏನಾಗ್ತವೆ? ಪಾರ್ವತಮ್ಮನವ್ರು ಕೇಳಬೇಕಾದ್ರೆ ಪಾರ್ವತಮ್ಮನವ್ರು ಹೇಗಿದ್ರು ಅನ್ನೋದೊಂದು ಚಿತ್ರ ಬೇಕಲ್ವ? ಒಂದು ಅಟ್ಲೀಸ್ಟ್ ಈ ಒಂದು ಸೈಜ್ನ ಫೋಟೋ ಹಾಕಿ ಬಯೋಡೇಟಾ ಹಾಕಿದರೆ ಮುಂದ್ಗಡೆ ಅಲ್ಲಿ ಒಂದು ದಿವಸ ಮುಂಚೆನೇ ಇಟ್ಟೆ. ಇದು ನಿನ್ನೆಯ ಮೆಮೊರಿಯಲ್ ಲೆಕ್ಚರ್ಗೂ ಅನ್ವಯ ಆಗುತ್ತೆ. ಪ್ರೊಫೆಸರ್ ಹಿರೇಮಲ್ ಈಶ್ವರನ ನಾವು ಎಷ್ಟೇ ನೋಡಿದ್ವಿ, ನೋಡೇ ಇಲ್ಲ. ಅದು ಹಿರಿಯ ಮನುಷ್ಯರು ಭಾಷಣ ಕೇಳಿ ನಾವು ಜ್ಞಾಪಕ ಇಡೋದಕ್ಕಿಂತ ಆ ಚಿತ್ರವನ್ನು ತಲೆಯಲ್ಲಿ ಇಟ್ಟುಕೊಂಡು ಭಾಷಣ ಕೇಳಿದಾಗ ನಮಗೆ ಹೆಚ್ಚು ಅದು ಮನಸ್ಸಿನಲ್ಲಿ ಉಳಿಕೊಡುತ್ತೆ. ಈ ಮೆಮೊರಿಯಲ್ ಲೆಕ್ಚರ್ನ ಮುಖ್ಯವಾದ ಉದ್ದೇಶ ಅವಾಗ ಸಾರ್ಥಕ ಆಗುತ್ತೆ ಅಂತ ಹೇಳಿ ನನ್ನದ ಒಂದು ಕಿರು ಸಲಹೆ. ಒತ್ತು ಈ ಒಂದು ಸಂದರ್ಭದಲ್ಲಿ ಪ್ರೊಫೆಸರ್ ಪಾರ್ವತಮ್ಮನವರ ಸ್ಮರಿಸ್ಕೊಳ್ತಕ್ಕಂಥದ್ದು, ಅವರಿಂದ ನಾನು ಪಡೆದಂಥ ಒಂದೆರಡು ಈ ಸೌಲಭ್ಯಗಳನ್ನ ನೆನಪು ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮುಖ್ಯವಾಗಿ ಕಾರಣಕರ್ತರಾದಂಥ ಪ್ರೊಫೆಸರ್ ಕಾಳಚನ್ನ ಅವರಿಗೆ ವಿಶೇಷ ಧನ್ಯವಾದಗಳನ್ನ ಹೇಳ್ತಾ, ಹಾಗೂ ಒಟ್ಟು ಈ ಸಮಿತಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೆ. ಎಲ್ಲರಿಗೂ ನಮಸ್ಕಾರ. ಶಾಗ್ಲೆ ಶಿವರುದ್ರಮ್ಮ ಚಾರಿಟೇಬಲ್ ಸೋಷಿಯಲ್ ಆ್ಯಂಡ್ ಎಜುಕೇಷನ್ ಟ್ರಸ್ಟ್ ಮೈಸೂರು, ನಾಡೋಜ ಪ್ರೊಫೆಸರ್ ಸಿ ಪಾರ್ವತಮ್ಮ ಮೇಡಮ್ ಅವರ ಮೆಮೋರಿಯಲ್ ಲೆಕ್ಚರ್ನ ವಿಶೇಷ ಉಪನ್ಯಾಸವನ್ನು ನೀಡಿದಂಥ ಶ್ರೀ ಗಾಯತ್ರಿ ದೇವಿ ಮೇಡಮ್ ಅವರಿಗೆ KSA ಪರವಾಗಿ
ಡಿಪಾರ್ಟ್ಮೆಂಟ್ ಆಫ್ ಸೋಷಾಲಜಿ, ಕುವೆಂಪು ಯೂನಿವರ್ಸಿಟಿ ಹಾಗೂ ಇಲ್ಲಿ ಭಾಗವಹಿಸಿರುವಂಥ ಎಲ್ಲರ ಪರವಾಗಿ ಪ್ರೊಫೆಸರ್ ಗುರುಲಿಂಗಯ್ಯ ಸರ್ ಅವರು ಮತ್ತು ಕಾಳ್ಚನ್ನೇಗೌಡ ಸರ್ ಅವರು ಗೌರವಿಸಬೇಕು ಅಂತೇಳಿ ಕೇಳ್ತಾ ಇದ್ದೀನಿ. ಪ್ರೊಫೆಸರ್ ರಾಮೇಗೌಡ ಸರ್ ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಸರ್. ಹಾಗೆ ಶಾಗ್ಲೆ ಶಿವರುದ್ರಮ್ಮ ಚಾರಿಟಬಲ್ ಸೋಷಿಯಲ್ ಆ್ಯಂಡ್ ಎಜುಕೇಷನ್ ಟ್ರಸ್ಟ್ ಮೈಸೂರಿನ ನಾಡೋಜ ಪ್ರೊಫೆಸರ್ ಸಿ ಪಾರ್ವತಮ್ಮ ಮೇಡಮ್ ಅವರನ್ನು ಕುರಿತಂತೆ ವಿಶೇಷ ಉಪನ್ಯಾಸವನ್ನು ನೀಡಿದಂಥ ಮೇಡಮ್ ಅವರಿಗೆ KSA, ಡಿಪಾರ್ಟ್ಮೆಂಟ್ ಆಫ್ ಸೋಷಾಲಜಿ, ಕುವೆಂಪು ಯೂನಿವರ್ಸಿಟಿ ಹಾಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದೀನಿ. ಹಾಗೆ ಈ ಮೆಮೋರಿಯಲ್ ಲೆಕ್ಚರ್ನ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಂಥ ಪ್ರೊಫೆಸರ್ ರಾಜಶೇಖರ್ ಸರ್ ಅವರಿಗೂ ಕೂಡ KSA ಹಾಗೂ ಡಿಪಾರ್ಟ್ಮೆಂಟ್ ಆಫ್ ಸೋಷಾಲಜಿ, ಕುವೆಂಪು ಯೂನಿವರ್ಸಿಟಿ ಹಾಗೂ ಎಲ್ಲರ ಪರವಾಗಿ ಗೌರವಿಸಬೇಕು ಅಂತೇಳಿ ಪ್ರೊಫೆಸರ್ ರಾಮೇಗೌಡ ಸರ್ ಮತ್ತು ಗುರುಲಿಂಗಯ್ಯ ಸರ್ ಹಾಗೂ ಕಾಳ್ಚನ್ನೇಗೌಡ ಸರ್ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷೀಯ ನುಡಿಗಳನ್ನಾಡಿದಂಥ ರಾಜಶೇಖರ್ ಸರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಶಾಗ್ಲೆ ಶಿವರುದ್ರಮ್ಮ ಚಾರಿಟಬಲ್ ಸೋಷಿಯಲ್ ಆ್ಯಂಡ್ ಎಜುಕೇಷನ್ ಟ್ರಸ್ಟ್ ಮೈಸೂರು ಇದರ ಸಂಪೂರ್ಣ ಕಾರ್ಯವನ್ನು ನಿರ್ವಹಿಸಿದಂಥ ಹಿರಿಯರಾದಂಥ ಪ್ರೊಫೆಸರ್ ಕಾಳ್ಚನ್ನೇಗೌಡ ಸರ್ ಅವರಿಗೆ ರಾಮೇಗೌಡ ಸರ್ ಅವರು, ಗುರುಲಿಂಗಯ್ಯ ಸರ್ ಅವರು ಎಲ್ಲರೂ ಗೌರವಿಸಬೇಕು ಅಂತೇಳಿ ಕೇಳ್ಕೊಳ್ತಾರೆ. ಪ್ರೊಫೆಸರ್ ಕಾಳ್ಚನ್ನೇಗೌಡ ಸರ್ ಅವರಿಗೂ ಕೂಡ KSA ಹಾಗೂ ವಿಭಾಗದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ಈ ವಿಶೇಷ ನಾಡೋಜ ಪಾರ್ವತಮ್ಮ ಪ್ರೊಫೆಸರ್ ಸಿ ಪಾರ್ವತಮ್ಮ ಮೇಡಮ್ ಅವರ ವಿಶೇಷ ಉಪನ್ಯಾಸದಲ್ಲಿ ಭಾಗವಹಿಸಿದಂಥ ತಮ್ಮೆಲ್ಲರಿಗೂ ಕೂಡ KSA ಪರವಾಗಿ, ಡಿಪಾರ್ಟ್ಮೆಂಟ್ ಆಫ್ ಸೋಷಾಲಜಿ, ಕುವೆಂಪು ಯೂನಿವರ್ಸಿಟಿ ಹಾಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. Ma'am. ಪ್ಲಾನರಿ ಸೆಕ್ಷನಿನ ಸೆಕೆಂಡಿನ ಟಾಪಿಕ್ಕು ಹೆಲ್ತ್, ಎಕಾನಮಿ ಆ್ಯಂಡ್ ಸೊಸೈಟಿ ಇನ್ ಮಲ್ನಾಡ್ ಕರ್ನಾಟಕ. ಸ್ಪೀಕರ್ 1 ಪ್ರೊಫೆಸರ್ ರಿಚರ್ಡ್ ಪಿಯರ್ಸ್
formerly Professor of Sociology, St. Aloysius College, Mangalore. Speaker 2, Professor Shaukat Hazim, Professor and Chairperson, Department of Sociology, Karnataka University, Dharwad. Chair, Professor Jagannath Sinde R, formerly Professor of Sociology, Gulbarga University, Kalburgi. Reporters, Dr. H.R. Jaipal, Assistant Professor of Sociology, University of Mysore. ಸಕಲ ಸದಸ್ಯರನ್ನೊಳಗೊಂಡಂತಹ ಗೋಷ್ಠಿಗೆ ಎಲ್ಲರನ್ನೂ ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. Okay, sir. ಓಂ ಏಕದಂತಾಯ ವಿಧಾಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. We pray to Ganesh with the single-tusked elephant tooth as he omnipresents. We meditate upon him and pray for greater intellect. We bow down asking him to illuminate our minds with wisdom ಅಂತ ಹೇಳ್ತಾ, ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ಅಂತ ಹೇಳ್ತಾ ಗಣಪತಿಯನ್ನು ಧ್ಯಾನಿಸುತ್ತಾ, ವಿಘ್ನ ನಿವಾರಣೆಗೆ ಗಣಪತಿಯನ್ನು ಧ್ಯಾನಿಸುತ್ತಾ ಸರ್ವರಿಗೂ ಸಪ್ರೇಮ ನಮಸ್ಕಾರಗಳು. ಕುವೆಂಪು ವಿಶ್ವವಿದ್ಯಾಲಯ, ಕರ್ನಾಟಕ ಸಮಾಜಶಾಸ್ತ್ರ ಸಂಘ, ಕುವೆಂಪು ವಿಶ್ವವಿದ್ಯಾಲಯ ಸಮಾಜಶಾಸ್ತ್ರ ಅಧ್ಯಾಪಕರ ಸಂಘ, ಹಿರಿಯ ವಿದ್ಯಾರ್ಥಿಗಳ ಸಂಘ, ಸ್ನಾತಕೋತ್ತರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ ಇವರ ಸಹಯೋಗದಲ್ಲಿ ನವೆಂಬರ್ 9 ಮತ್ತು 10ರಂದು ಈ 2 ದಿನಗಳ 14ನೇ ರಾಷ್ಟ್ರೀಯ ಸಮಾಜಶಾಸ್ತ್ರ ಸಮ್ಮೇಳನದ ಕೋವಿಡ್-19 ನಂತರದ ಭಾರತೀಯ ಸಮಾಜದ ಪುನರ್ರಚನೆ, ಸಮಾಜಶಾಸ್ತ್ರಕ್ಕಿರುವಂತಹ ಸವಾಲುಗಳು ಮತ್ತು ಅವಕಾಶಗಳು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ನಿನ್ನೆ ಮತ್ತು ಇಂದು ಸಾಗಿ ಬಂದಿದ್ದು, ಕೋವಿಡ್-19ರಲ್ಲಿ ನಾವೆಲ್ಲರೂ ಕೂಡ ಸಾಕಷ್ಟು ಸವಾಲುಗಳನ್ನು ಎದುರಿಸುತ್ತಾ ಇಂದು 14ನೇ ಸಮಾಜಶಾಸ್ತ್ರ ಸಮ್ಮೇಳನದಲ್ಲಿ ಬದುಕುಳಿದು ಭಾಗವಹಿಸುತ್ತಿರುವುದು ನಮ್ಮೆಲ್ಲರಿಗೂ ಕೂಡ ಸಿಕ್ಕಂತಹ ಒಂದು ಅವಕಾಶ ಮತ್ತು ಪುಣ್ಯ ಅಂತ ಹೇಳ್ತಾ, ಈ ಒಂದು 2ನೇ ದಿನದ 2ನೇ ಪ್ಲೇನರಿ ಸೆಷನ್ಗೆ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗಿನ ವಿಷಯ ಹೆಲ್ತ್, ಎಕಾನಮಿ ಆ್ಯಂಡ್ ಸೊಸೈಟಿ ಇನ್ ಮಲ್ನಾಡ್ ಕರ್ನಾಟಕ. ಸಮ್ಮೇಳನದ 2ನೇ ದಿನದ 2ನೇ ಪ್ಲೇನರಿ ಸೆಷನ್ನ ಮೊದಲ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವಂತಹ ಪ್ರೊಫೆಸರ್ ರಿಚರ್ಡ್ ಪಯಸ್, ಫಾರ್ಮರ್ಲಿ ಪ್ರೊಫೆಸರ್ ಆಫ್ ಸೋಷಿಯಾಲಜಿ, ಸೈಂಟ್ ಅಲೋಸಿಯಸ್ ಕಾಲೇಜ್, ಮಂಗಳೂರು ಇವರಿಗೆ ಕುವೆಂಪು ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಎಲ್ಲ ಘಟಕಗಳ ವತಿಯಿಂದ ತಮ್ಮೆಲ್ಲರ ಪರವಾಗಿ ಪ್ಲೇನರಿ ಸೆಷನ್ಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ ಸರ್. ಈ ಗೋಷ್ಠಿಗೆ ಮತ್ತೋರ್ವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವಂತಹ ಪ್ರೊಫೆಸರ್ ಶೌಕತ್ ಅಜೀಂ, ಪ್ರೊಫೆಸರ್ ಆ್ಯಂಡ್ ಚೇರ್ಪರ್ಸನ್, ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಾಲಜಿ, ಕರ್ನಾಟಕ ಯೂನಿವರ್ಸಿಟಿ, ಧಾರವಾಡ ಇವರಿಗೂ ಕೂಡ ಕುವೆಂಪು ವಿಶ್ವವಿದ್ಯಾಲಯ ಹಾಗೂ ಎಲ್ಲ ಘಟಕಗಳ ಪರವಾಗಿ 14ನೇ ಸಮಾಜಶಾಸ್ತ್ರ ಸಮ್ಮೇಳನದ 2ನೇ ದಿನದ 2ನೇ ಗೋಷ್ಠಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಸರ್.
ಎರಡನೇ ಪ್ಲೆನರಿ ಸೆಷನ್ನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಪ್ರೊಫೆಸರ್ ಜಗನ್ನಾಥ್ ಸಿಂಡೆ, ಫಾರ್ಮರ್ಲಿ ಪ್ರೊಫೆಸರ್ ಆಫ್ ಸೋಷಿಯಾಲಜಿ, ಗುಲ್ಬರ್ಗಾ ಯೂನಿವರ್ಸಿಟಿ, ಕಲಬುರಗಿ, ಇವರಿಗೂ ಕೂಡ ಕುವೆಂಪು ವಿಶ್ವವಿದ್ಯಾಲಯ ಹಾಗೂ ಎಲ್ಲ ಘಟಕಗಳ ಪರವಾಗಿ ಹೃತ್ಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಸರ್. ಹದಿನಾಲ್ಕನೆಯ ಸಮಾಜಶಾಸ್ತ್ರೀಯ ಸಮ್ಮೇಳನದ ಎರಡನೆಯ ಕೊನೆಯ ಗೋಷ್ಠಿಯ ರ್ಯಾಪೋಚರ್ ಆದಂತಹ ಡಾಕ್ಟರ್ HR ಜೈಪಾಲ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಸೋಷಿಯಾಲಜಿ, ಯೂನಿವರ್ಸಿಟಿ ಆಫ್ ಮೈಸೂರು, ಇವರಿಗೂ ಕೂಡ ಕುವೆಂಪು ವಿಶ್ವವಿದ್ಯಾಲಯದ ಪರವಾಗಿ 14ನೇ ಸಮಾಜಶಾಸ್ತ್ರ ಸಮ್ಮೇಳನದ ಪರವಾಗಿ ಎಲ್ಲ ಘಟಕಗಳ ವತಿಯಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಸರ್. ಆರೋಗ್ಯ ಕಲ ಧರ್ಮ ಸಾಧನಂ ಅಂತ ಹೇಳ್ತಾ, ನಮ್ಮ ಎಲ್ಲ ಕರ್ತವ್ಯಗಳ ಪರಿಪಾಲನೆಗೆ ಆರೋಗ್ಯವೇ ಮುಖ್ಯ ಸಾಧನವಾಗಿದೆ. ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಏನೆಲ್ಲ ಸಾಧಿಸಬಹುದು. ಈ ಶರೀರ ಅನ್ನುವಂತಹ ಒಂದು ಸಂಪತ್ತು ಕಾಯ್ದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಈ ದಿನಗಳಲ್ಲಿ ಬಂದಿದೆ ಅಂತ ಹೇಳ್ತಾ, ಇವತ್ತು ಅದೇ ಒಂದು ದೊಡ್ಡದಾದಂತಹ ಒಂದು ಸಾಧನೆ ಕೂಡ ಹೌದು. ಮಾನವ ಇಂದು ಜೀವಿಸುತ್ತಿರುವಂತಹ ಆಧುನಿಕ ಯುಗದಲ್ಲಿ ಪ್ರಗತಿಯ ಹಾದಿಯಲ್ಲಿ ಸಾಧಿಸಿದ್ರೂ ಕೂಡ ಇವತ್ತು ಜಗತ್ತು ಎಲ್ಲರನ್ನೂ ಉಬ್ಬೇರಿಸುವಂತಹ ಒಂದು ಮಾಡಿರುವಂತಹದ್ದು ಈ ಕೋವಿಡ್-19 ಅನ್ನುವಂತಹದ್ದು. ಹಾಗಾಗಿ ಇವತ್ತಿನ ದಿನಗಳಲ್ಲಿ ಶಾಶ್ವತ ಆನಂದದ ಕಳ್ಕೊಳ್ತಾ ಇದ್ದೀವಿ. ಕ್ಷಣಿಕ ಸುಖಕ್ಕೋಸ್ಕರ ನಾವು ಆತೊರಿತಾ ಇದ್ದೀವಿ. ನಿಜವಾದಂತಹ ಒಂದು ಸುಖದ ಮೂಲವನ್ನು ಕಡೆಗಣಿಸಿ ಮಾನವ ಇವತ್ತು ಸುಖವನ್ನು ವಸ್ತುಗಳಲ್ಲಿ ಹುಡುಕ್ತಾ ಇದ್ದಾನೆ. ಇದು ಸಾಧಾರಣವಾದಂತಹ ಹುಡುಕಾಟವಾಗಿ ಉಳಿಲಿಲ್ಲ ಅಂತ ಹೇಳ್ತಾ, ಹಾಗಾಗಿ ಈ ಒಂದು ಮುಖ್ಯವಾದಂತಹ ಒಂದು ಕಾರ್ಯಕ್ರಮದ ಘಟ್ಟಕ್ಕೆ ನಾನು ಬರ್ತಾ ಇದ್ದೀನಿ. ಮೊದಲನೇದಾಗಿ ಈ ಗೋಷ್ಠಿಯ ಮೊದಲ ಸಂಪನ್ಮೂಲ ವ್ಯಕ್ತಿಯಾದಂತಹ ಪ್ರೊಫೆಸರ್ ರಿಚರ್ಡ್ ಫಯಾಸ್, ಫಾರ್ಮರ್ಲಿ ಪ್ರೊಫೆಸರ್ ಆಫ್ ಸೋಷಿಯಾಲಜಿ, ಸೆಂಟ್ ಅಲೋಷಿಯಸ್ ಕಾಲೇಜ್, ಮ್ಯಾಂಗ್ಳೂರ್, ಇವರಿಗೆ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಸರ್. ಓವರ್ ಟು ಯು ಸರ್. Respected Professor Jagannath Shinde, Professor Shaukat Azim, Professor Jaipal, and my dear colleagues. This is my first visit to Kuempu University. I am very happy about it. There is a lot of greenery around, and there are a lot of monkeys to see, then peacocks crying, and I was told that in the nights there are wild boars and deers roaming around wherever they want. Secondly, I am also happy to attend this conference, which is organized very well. And I have been telling the organizers and complimenting them right from yesterday morning. Now, this is a apt topic which you have selected for this conference. First, let me narrate some of my personal experience about COVID-19. When this COVID-19 started, I was stuck up in Australia. As you know, my 2 children are in Australia, and myself and my wife had gone there. And after going there, after 15 days, lockdown was announced everywhere. Flights were cancelled, so we are stuck there. And thanks to our Prime Minister Modi for bringing us back. Of course, he had his pound of flesh for bringing us back. You know how? Because the ticket to come back from Australia to Mangalore, Bombay
is only 30,000, but we have to pay 90,000 for returning to India. But we have spoken about challenges, but I'm going to speak about the opportunities I had because of COVID-19. So whenever I go to Australia or some other country, I take my work there. So as soon as COVID-19 started, I started recording all the numbers, number of cases, number of deaths, etc. Even today, I mean till yesterday or day before yesterday, I kept the record. Even I'm going to continue. Now it is changing. Still we find that though it is becoming less around, there are in the world 2 to 3 cases, 2 to 3 lakhs daily, around 6 to 700 deaths daily. Of course, India, it has come down. And it is around less than 2,000 per day and less than 10 deaths per day. Of course, these people who were not vaccinated. So I had used this as an opportunity. So I started writing extensively, analyzing these tables. And with these 2 years, I was able to write 2 books. And I was able to produce at least 12 papers. And one of them papers which is published, I just want to tell you about it. The title of the paper is Coronavirus, a Disease of the Whites. Now, how I came to this conclusion? So, I always have got this record. I started from the beginning, first America, then India, of course now it is France, Germany, etc. Then I took the 15 countries. So in this list of 15 countries, India was second. Then this is not the correct figure because India is a big country and we cannot compare this one with the absolute numbers. So I took the relative numbers. Number of cases per million population. Similarly, number of deaths per million population. So in this list, India came 14th in number of cases. And India came 15th in number of deaths. And in these 15 countries, not a single country was there from Africa. 4 countries from Asia. And 11 countries from Europe and America. I made a study, entire exhaustive study about the pandemics. And most of the pandemics were started in Europe or in America. Only 3 pandemics started in China. First pandemics also started in China, 3,000 years BC. So at this time, some of the villages were, vanished because all fell sick. Then somewhere in between there was one, and the last one, coronavirus, started also in China. So this is area for further study, why in China? So then I gave 10 factors because coronavirus was very less among the blacks, medium among the browns, and very much among the whites. It is because of the sanitation they had. Of course, we used to go to some rivers or hills, mountains, and do there and come back. They used to decay. Whereas in Rome, they had public toilets and they had public seats, but this shit was not treated, and that's why there was pandemics. And in 16th, 17th century, Europe, they used to throw the shit from the window to the street. So the sanitation was very bad. And because of this, they do not have immunity. So it was maximum. Even now, Germany, daily there are 60 or 70,000 cases, 40, 50 deaths.
So I made a study. I said factors of coronavirus. First factor is care taken. Former President of former President of America, Mr. Trump, never bothered about this one, coronavirus. Can I have a little water? When is the time you tell? I will just close. So Trump never bothered about coronavirus, refused to wear a mask, and he got coronavirus. And now even lot of cases in something like 10, 20,000 cases per day in America. Secondly, we have got excellent immunity. They thought when the coronavirus came to India, the slums in Bombay, there would be so many cases. For example, Dharavi slum, which is the biggest slum in Asia. But nothing happened. People were sleeping like this. Nothing happened to them because of immunity. Why do we have immunity? Because of the pulses we take, because of the spices we take. Because of this, we have got very good immunity. And you know that like a pig which is always in the dirty water, it hardly gets a disease. So it develops strong immunity. So we have developed a strong immunity, whereas this is lacking among the whites. So this is the one paper I have written. And one of my papers is also published in America, that is in development issues in America. Now let me come to the topic of public health in coastal Karnataka. Now coastal Karnataka and Malnad are more or less same. I mean, geographical factors are almost same, hills, rivers, mountains, etc. But only coastal Karnataka has got, in addition to that, the coastline. We have got the sea and the fishing industry. Otherwise, it is more or less same. Now we find, let me shorten my speech, that there are three important diseases which is brought about by the mosquitoes. First is lymphatic filariasis, and this was also called as elephantiasis, or what you call anekalo, yes, anekalo. So this was very common in Mangalore, and even when people come for, seeing the bride, they used to see the leg, whether the leg is anekalo or not. So in that, this is very common, but this is cured by the, now we don't have this filariasis in Mangalore because of the efforts of the Mangalore City Corporation. They used to always spray the areas, and with this it has disappeared. Now second is malaria, and this is also spread by female mosquitoes, and we find that this is very rampant in Mangalore. And mostly you find that the migrant laborers, they suffer a lot because they don't have mosquito nets, etc. So I should tell you one recent case of my one colleague in Mangalore. He was the head of the Department of Economics, St. Aloysius College, Mangalore. He was a great person. He was president of Association of Mangalore University College Teachers. But he had malaria 15 times. 15 times malaria means he was given strong drugs. And because of the strong drugs, his parts were affected. And he had to go for dialysis. And he went for dialysis for 2 months. And 15 days back, we got the news that his condition is very serious. And after 3 days, he breathed his last. He's only 56 years, young man. As soon as I came to know that he is undergoing dialysis, I told my friend Vinay Rajat, and both of us went and visited him. That time he was all right, but
the disease was such. Another important disease of the coastal Karnataka is that of dengue. Of course, dengue started from Kerala and it is spread, now it is spread everywhere in Mangalore. So it is going on. Now in this connection, we should try to understand the sanitation problem in coastal Karnataka. Now in Mangalore especially, you find that the places are very clean. Some 10 years back, I had a visitor from JNU, New Delhi. So I took him to see the city. First I took him to Gokarnatheshwar temple. Yeah, he said, "Yo, this place is very clean." Then I took him to Kadri Hills. Oh, again he said, "This is very clean." Of course, outer aspects are, or outer areas are very clean, but you find that problems are there, a lot of mosquitoes are there. And up to 1940s, I had the shit in a, take it through tin and put in a bucket and carry it and dump it somewhere else. Then you find that, what about the kitchen waste? Even I migrated to Mangalore in 1984. Until 2000, we used to dump our waste on the drains back of our compound. And when the rains come, that used to wash away. So in this way, this was there. So by 1960s, Mangalore municipality started the work of drainage, and we find that most of the toilets were connected to these drains. Now, some of you might have visited my house. Ramegowda has visited my house, and it is just next to the road, but it's slanting. And our toilet is not connected, it is connected to the leach pit. So because our road is up, so we can't connect it like that, unless the government does something. Now you find the next we should try to understand. Of course, before that, let me tell you that the government has done, it is trying to clean all this and leave the water either to the industry or it is left to the rivers. Other day one fellow came, of course I had invited Dr. Bindeshwar Pathak from Delhi. He is a good friend of mine for some function. And I also asked him to release our books. There were 4 books, one by me, one by Vinay Rajat and 2 by other friends. And that time he spoke, and people came to know that he is very close to Prime Minister Modi and all. Then one fellow came to me. Now, you know Bindeshwar Pathak, can he take this case to Prime Minister Modi, because you find that all the drain water is coming to my well. And he has filed a case against Mangalore City Corporation, and the case is in the Supreme Court, because both of them are fighting. And he has spent around 6 lakhs, his own money, to fight this case. So this is where things are going on. Then of course, dry waste, of course, he dumped in Vamanjur, and this goes on. Now let me tell you in short, the caste structure of these people. So there are around 400 people who are working in Mangalore City Corporation. Other day, I wrote an article to Eastern Anthropologist. Title of the article is Unchanging Role of Caste. Though things have changed, etc., but in these lower works, only untouchable castes are working. No other persons are there. So they are called Paura Karmikas. And we find that earlier they were Totis, and in 1990, Mangalore City Municipality, they made a survey of these lower caste people. And at that time, not a single person said he is a Toti. They said they are either Panchamas, Adi Dravida, or Adi Karnataka. Why it is so? Because they wanted to get away from the stigma of this untouchability or
Totis were the lowest among the untouchables. So in this way, you find that they are suffering a lot through unemployment, inadequate housing, poor health are considered to be the major problems of these people. So I'm coming to the end of my speech, and when I was doing my research, I interviewed a officer in Venlock Hospital, Mangalore. He's the biggest hospital there. And he said, during his 30 years of service, he has seen three generations of scheduled castes working there. First, father was there. He died because of drinking. His son was given a job. He also died because of drinking. And his son is given. So in this way, he has in his 30 years of service, three generations. So this is the problems of these. So now you find that Mangalore city corporations are trying their best to improve the condition. So also the Udupi municipality and the coastal Karnataka. Of course, it is, you may get it is an educated district, but it is educated, but still problems persist. Thank you. ತಮ್ಮ ಜ್ಞಾನ ಹಾಗೂ ಅನುಭವಗಳನ್ನು ಅನುಭವದ ಮೂಲಕ ಅಭಿವ್ಯಕ್ತಪಡಿಸಿದಂತಹ ಪ್ರೊಫೆಸರ್ ರಿಚರ್ಡ್ ಫಯಾಸ್ ರವರಿಗೆ ಧನ್ಯವಾದಗಳು ಸರ್. ಈಗ ಎರಡನೇ ಗೋಷ್ಠಿ ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸತಕ್ಕಂತಹ ಪ್ರೊಫೆಸರ್ ಶೌಕತ್ ಅಜೀಮ್, ಪ್ರೊಫೆಸರ್ ಆ್ಯಂಡ್ ಚೇರ್ಪರ್ಸನ್, ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಾಲಜಿ, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ, ಇವರಿಗೂ ಕೂಡ ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಸರ್. ಥ್ಯಾಂಕ್ ಯು. Dr. Richard Pius began your lecture with opportunities. COVID is an opportunity. This is an opportunity for us. Why do we go for? It is an opportunity, therefore we are here. So respected chairperson, my friend, senior friend, Dr. Jagannath Shinde sir, my senior most guru, should I say, senior most guru, Dr. Richard Pius sir, we were all grown in front of you or before you. And my young friend, future, Dr. Jayapal. Yeah, this is the last session. And today, of course, is the India-England cricket match is there. I am playing the role of last batsman. There is no choice. I have to hit the run. And I have few audience, and it is very sorry. The topic which was allotted me, given me, was about Malnad area, or Malnad. Richard Pius spoke about coastal Karnataka. Since I knew the time will be very short, I have prepared about 7-8 pages, and I will read out as it is, and it is in Kannada. The topic is Karnataka Malenadina ಭೌಗೋಳಿಕ ವಿಸ್ಮಯ, ಪೂರಕ ಮತ್ತು ಪರ್ಯಾಯ ಔಷಧಿಗಳು, ಆರೋಗ್ಯ ಮತ್ತು ಸೌಖ್ಯತೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೆರೆದಿರುವ ನನ್ನ ಹಿರಿಯರು, ಕಿರಿಯರೇ, ವಿದ್ಯಾರ್ಥಿಗಳೇ, ಮೊದಲಿಗೆ ಸಮಾರಂಭದಲ್ಲಿ ಮಾತನಾಡಲು ಅವಕಾಶ ನೀಡಿದ ಈ ಸಮ್ಮೇಳನದ ರೂವಾರಿಯಾದ ಡಾಕ್ಟರ್ ಇ ಚಂದ್ರಶೇಖರ್ ಅವರಿಗೆ ಹಾಗೂ ಎಲ್ಲ ಸಂಘಟನಾ ಸದಸ್ಯರಿಗೆ ನನ್ನ ವಂದನೆಗಳು ಹಾಗೂ ಅಭಿನಂದನೆಗಳು. ನನಗೆ ಇದೊಂದು ಅತ್ಯಂತ ಆಕಸ್ಮಿಕ ಅವಕಾಶ ಎಂದು ತಿಳಿದುಕೊಂಡಿದ್ದೇನೆ. ನನಗೆ ಕೊಟ್ಟ ಕಾಲಾವಕಾಶವನ್ನು ಗಮನದಲ್ಲಿಟ್ಟುಕೊಂಡು ನನ್ನ ಪ್ರಬಂಧವನ್ನು ಮಂಡಿಸುತ್ತೇನೆ. ಮುಖ್ಯವಾಗಿ ಈ ಪ್ರಬಂಧವನ್ನು 3 ಮೂಲಗಳಿಂದ ನಾನು ಸಂಗ್ರಹಿಸಿದ್ದೇನೆ. ಮೊದಲನೇದಾಗಿ ನಮ್ಮೆಲ್ಲರ ಆಧುನಿಕೋತ್ತರ ಕಾಲದ ಗುರು ಅಥವಾ ಗುರುಮಾತೆಯಾದ ಗೂಗಲ್ನಿಂದ, ಎರಡನೇದಾಗಿ NFHS ಕರ್ನಾಟಕ 5ನೆಯ ಮಾಹಿತಿಯಿಂದ, ಮೂರನೆಯದು ಇತ್ತೀಚೆಗೆ ಬೊಮ್ಮಾಯಿಯವರು ಬಿಡುಗಡೆ ಮಾಡಿದಂತಹ ಕರ್ನಾಟಕ ಆರ್ಥಿಕ ಸಮೀಕ್ಷೆ 21-22ರ ಸುಮಾರು 895 ಪೇಜ್ ಇದೆ. ಅದರಲ್ಲಿ ಒಂದು ಚಾಪ್ಟರ್ ಇದೆ, ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇನ್ ಕರ್ನಾಟಕದಿಂದ ಮಾಹಿತಿಯನ್ನು ಪಡ್ಕೊಂಡು ಈ ಒಂದು ಪ್ರಬಂಧವನ್ನು ಸಿದ್ಧಪಡಿಸಿದ್ದೇನೆ. ಆದ್ದರಿಂದ ಈ 3 ಮೂಲಗಳಿಗೆ ಕೃತಜ್ಞತೆಗಳು. ಆದ್ದರಿಂದ ಮತ್ತೊಂದು ಸಾರಿ ನನ್ನ ಈ ಪ್ರಬಂಧವನ್ನು ಕೆಲವು ಬಾರಿ ಅಂಕಿಅಂಶಗಳ ಆಧಾರವಾಗಿ,
ಕೆಲವು ಬಾರಿ ಊಹಾತ್ಮಕವಾಗಿ ಅಥವಾ ಕಾಲ್ಪನಿಕವಾಗಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಅದರಲ್ಲೂ ವಿಶೇಷವಾಗಿ ಈ ಮಂಡನೆಯನ್ನು ಶಿವಮೊಗ್ಗ ಜಿಲ್ಲೆಗೇ ಹೆಚ್ಚಾಗಿ ಸೀಮಿತವಾಗಿ ಹೇಳ್ತಾ ಇದ್ದೇನೆ. ಜನಪ್ರಿಯ ಕವಿಗಳ ಜಿಲ್ಲೆಯಾದುದರಿಂದ ಕವಿಗಳ ಶೈಲಿಯಲ್ಲಿ ಮಲೆನಾಡಿನ ಬಗ್ಗೆ ಅಥವಾ ಮಲೆನಾಡಿನ ಗುಣಲಕ್ಷಣ ಬಗ್ಗೆ ಹೇಳ್ತಾ ಇದ್ದೇನೆ. ಕವಿ ನಾಟಕಕಾರರ ನಾಡೇ ಮಲೆನಾಡು, ಕವಿ ನಾಟಕಕಾರರ ನಾಡೇ ಮಲೆನಾಡು. ಎರಡೆರಡು ಜ್ಞಾನಪೀಠ ಪ್ರಶಸ್ತಿಯನ್ನು ಮುಖ್ಯಮಂತ್ರಿಗಳನ್ನು ನೀಡಿದ ನಾಡೇ ಮಲೆನಾಡು. ಗುಡ್ಡ ಬೆಟ್ಟ ಕಾಡುಗಳ ತವರೂರ ನಾಡೇ ಮಲೆನಾಡು. ಕಾಫಿ ಅಡಿಕೆ ಭತ್ತವನ್ನು ಬೆಳೆಯುವ ನಾಡು ಮಲೆನಾಡು. ಶುಂಠಿ ಕರಿಮೆಣಸು ಜೇನುತುಪ್ಪದ ನಾಡು ಮಲೆನಾಡು. ಪ್ರಾಚೀನ ಮತ್ತು ಆಧುನಿಕ ಇತಿಹಾಸವನ್ನು ಹೊಂದಿದ ನಾಡು ಮಲೆನಾಡು. ಇದೇ ಮಲೆನಾಡು, ಇದುವೇ ಮಲೆನಾಡು. ಮಲೆನಾಡಿನ ಸಂಸ್ಕೃತಿ, ಸಮಾಜ, ಆರೋಗ್ಯ ಸ್ಥಿತಿಯನ್ನು 4 ಮುಖ್ಯ ಆಯಾಮಗಳಲ್ಲಿ ಗಮನಿಸುವುದು ಸೂಕ್ತ. ಅಂದರೆ ಈ 4 ಅಂಶಗಳು ನೇರವಾಗಿ ಮಲೆನಾಡಿನ ಆರೋಗ್ಯ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರುತ್ತಲಿದೆ. ಮಲೆನಾಡಿನ ಸೊಬಗನ್ನು ಹಬ್ಬಿಕೊಂಡಿರುವ ಜಿಲ್ಲೆಗಳು ವಿಶೇಷವಾಗಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಹಾಗೂ ಸ್ವಲ್ಪ ಮಟ್ಟಿಗೆ ಉತ್ತರ ಕನ್ನಡ. ಭೌಗೋಳಿಕವಾಗಿ ಇಡೀ ಮಲೆನಾಡೇ ಒಂದು ವಿಸ್ಮಯವೇ ಆಗಿದೆ. ಗುಡ್ಡ ಬೆಟ್ಟ ದಟ್ಟವಾದ ಕಾಡುಗಳಿಂದ ಪ್ರದೇಶವಿದೆ. ಈ ಪ್ರದೇಶದಲ್ಲಿರುವಷ್ಟು ಹೋಮ್ ಸ್ಟೇಗಳು ಇದನ್ನೇ ಪುಷ್ಟೀಕರಿಸ್ತವೆ ಹಾಗೂ ಹೊರ ಪ್ರಪಂಚದ ಸಂಪರ್ಕಕ್ಕೆ ಇದು ನೇರ ದಾರಿಯಾಗಿದೆ. ವಿಶೇಷವಾಗಿ ಕೊರೋನಾ ಕಾಲಘಟ್ಟ ನಂತರ ಇದರ ಹಾವಳಿ ತೀರಾ ಹೆಚ್ಚಾಗಿದೆ. ಅದಲ್ಲದೆ ಶಿವಮೊಗ್ಗವು ಕರ್ನಾಟಕ ರಾಜ್ಯದ ಉತ್ತರ ಹಾಗೂ ದಕ್ಷಿಣ ಭಾಗಿಗೆ ಒಂದು ರೀತಿಯ ಕೊಂಡಿಯಾಗಿದೆ. ರಾಜಕೀಯವಾಗಿ ಹೇಳಬೇಕಾದರೆ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಭದ್ರ ನೆಲ ನೀಡಿದವರು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪರವರು. ಅದಕ್ಕಿಂತಲೂ ಪೂರ್ವವಾಗಿ S ಬಂಗಾರಪ್ಪರವರ ಪಾತ್ರವನ್ನು ಮರೆಯುವಂತಿಲ್ಲ. ಮತ್ತೋರ್ವ ಮಾಜಿ ಮುಖ್ಯಮಂತ್ರಿ JH ಪಟೇಲರು ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭಿಸಿದ್ದೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ. ಈ 3 ಮುಖ್ಯಮಂತ್ರಿಗಳ ಕೊಡುಗೆಯನ್ನು ಮಲೆನಾಡು ಏರಿಯಾವು ಮರೆಯುವಂತಿಲ್ಲ. ಸಾಂಸ್ಕೃತಿಕವಾಗಿ ಗಮನಿಸಿದರೆ ಮಲೆನಾಡು ಅನೇಕ ಕವಿಗಳಿಗೆ, ನಾಟಕಕಾರರಿಗೆ ಹೆಸರುವಾಸಿಯಾಗಿದೆ. ಗೂಗಲ್ನಲ್ಲಿ ನೋಟೆಡ್ ಪೀಪಲ್ ಇರುವ ಮಾಹಿತಿಯನ್ನು ನೋಡಿದರೆ ಸುಮಾರು 16 ಹೆಸರು ಬರುತ್ತೆ. ಆ ಹೆಸರುಗಳನ್ನು ಹೇಳಬೇಕಾಗುತ್ತೆ. ಮುಖ್ಯವಾಗಿ ಕುವೆಂಪು ಜ್ಞಾನಪೀಠ ಪ್ರಶಸ್ತಿ ಪಡೆದವರು, UR ಅನಂತಮೂರ್ತಿ, GS ಶಿವರುದ್ರಪ್ಪ, P ಲಂಕೇಶ್, ಪೂರ್ಣಚಂದ್ರ ತೇಜಸ್ವಿ, ಅನುಪಮ ನಿರಂಜನ, KV ಸುಬ್ಬಣ್ಣ, ಶಿವಮೊಗ್ಗ ಸುಬ್ಬಣ್ಣ, MK ಇಂದಿರಾ, ಗಿರೀಶ್ ಕಾಸರವಳ್ಳಿ, ಅಶೋಕ್ ಪೈ, ನಾಡಿಸೋಜ, ಹಾಮನಾಯಕ. ಈ ಎಲ್ಲ ಪರಿಚಿತ ಕವಿ ನಾಟಕಕಾರರಿಂದ ಮಲೆನಾಡಿನ ಸಮಾಜ, ವಿಶೇಷವಾಗಿ ಮಧ್ಯಮ ಜಾತಿಗಳು, ವರ್ಗಗಳು, ವಿದ್ಯಾವಂತರು ತೀರಾ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಈ ಮಹನೀಯರ ಬರವಣಿಗೆಗಳು ಮಲೆನಾಡಿನ ಅಸ್ತಿತ್ವವನ್ನು ಹೆಚ್ಚಿಸಿವೆ. ಮಲೆನಾಡಿನ ಸೊಬಗು ಈ ಕವಿಗಳಿಗೆ, ಬರಹಗಾರರಿಗೆ ಹಾಗೂ ನಾಟಕಕಾರರಿಗೆ ಸ್ಫೂರ್ತಿಯಾಗಿದೆ. ಉದಾಹರಣೆಗೆ ನೀನಾಸಂ ನಾಟಕ ಹಾಗೂ ಕಲಾ ಸಂಸ್ಥೆ ಮಲೆನಾಡಿನ ಕಲೆ ಹಾಗೂ ಸಂಸ್ಕೃತಿಯನ್ನು ರಕ್ಷಣೆ ಮಾಡುವಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಕಾರ್ಯ ಮಾಡಿವೆ. ಬಡ ಮಧ್ಯಮ ವರ್ಗ ಹಾಗೂ ಶ್ರೀಮಂತ ಮಧ್ಯಮ ವರ್ಗಗಳು ಅಧಿಕವಾಗಿ ಮಲೆನಾಡಿನಲ್ಲಿ ಕಂಡುಬರ್ತವೆ. ಮುಖ್ಯವಾಗಿ ವಾಣಿಜ್ಯ ಬೆಳೆಗಳಾದ ಅಡಿಕೆ, ಭತ್ತ, ಕಾಳುಮೆಣಸು, ಶುಂಠಿ ಬೇಸಾಯವು ಹೇರಳವಾಗಿ ಜನರನ್ನು ಮಧ್ಯಮ ವರ್ಗಕ್ಕೆ ಹೆಚ್ಚಾಗಿ ರಕ್ಷಣೆ ಮಾಡುವಲ್ಲಿ ಸಹಕಾರಿಯಾಗಿದೆ. ಅದಕ್ಕೋಸ್ಕರವೇ ಇಲ್ಲಿನ ಯುವಕ ಯುವತಿಯರು ದೇಶ ವಿದೇಶಗಳಲ್ಲಿ ವಾಸಂಗ ಮಾಡ್ತಿದ್ದಾರೆ. ಗುಡ್ಡ ಬೆಟ್ಟಗಳಿಂದ ಕೂಡಿದ ಪ್ರದೇಶವಾದುದರಿಂದ ಅತ್ಯಂತ ಜನಪ್ರಿಯ ಹಾಗೂ ರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳನ್ನು ನಾವು ಈ ನಾಡಿನಲ್ಲಿ ತೀರಾ ವಿರಳವಾಗಿ ಕಾಣಬಹುದು. ಆದರೆ ಈ ಪ್ರದೇಶದಲ್ಲಿರುವ ಸಹಕಾರಿ ಸಂಸ್ಥೆಗಳು ರಾಜ್ಯದಲ್ಲಿಯೇ ಹೆಸರುವಾಸಿಯಾಗಿದೆ. ಈ 4 ಅಂಶಗಳಿಂದ ನಾವು ಆರೋಗ್ಯ ಕುರಿತ ಅಂಶಗಳನ್ನು ಗಮನಿಸಿದರೆ ಮಲೆನಾಡಿನ ಎಲ್ಲ ಜಿಲ್ಲೆಗಳು ಹಾಗೂ ತಾಲೂಕುಗಳು ಉತ್ತಮ ಆರೋಗ್ಯದ ಸ್ಥಿತಿಯನ್ನು ಹೊಂದಿವೆ. ಈ ನಿಟ್ಟಿನಲ್ಲಿ ಆಂಟನಿ ಗಿಡೆನ್ಸ್ ಹೇಳಿರುವಂತೆ ವ್ಯಕ್ತಿಯೊಳಗಿನ ವ್ಯಕ್ತಿ ಮತ್ತು ಪರಿಸರದ ನಡುವಿನ ಸಮತೋಲನವೇ ಆರೋಗ್ಯ. ಹಾಗೂ ಆರೋಗ್ಯವೆಂದರೆ ಜೀವನ ಮತ್ತು ಕೆಲಸದ ನಡುವಿನ ಬ್ಯಾಲೆನ್ಸ್ ಹಾಗೂ ಸಾಮಾನ್ಯ ಜೀವನ ನಡೆಸಲು ಬೇಕಾಗುವ ಸಾಮರ್ಥ್ಯ. ಈ ಹಿನ್ನೆಲೆಯಲ್ಲಿ 2015ರ ಮಾಹಿತಿ ಪ್ರಕಾರ ಟಾಪ್ 5 ಮಾನವ ಅಭಿವೃದ್ಧಿ ಸೂಚ್ಯಂಕ ಹೊಂದಿರುವ ಜಿಲ್ಲೆಗಳು ಕ್ರಮವಾಗಿ ನಂಬರ್ 1 ಬೆಂಗಳೂರು, 2ನೇದು ದಕ್ಷಿಣ ಕನ್ನಡ, 3ನೇದು ಉಡುಪಿ, 4ನೇದು ಕೊಡಗು,
5ನೇ ಸ್ಥಾನದಲ್ಲಿ ಶಿವಮೊಗ್ಗ ಇದೆ. ಅದೇ ರೀತಿ ಸರ್ವಿಸ್ ಸೆಕ್ಟರ್ ಅಥವಾ ಸೇವಾ ವಲಯದಲ್ಲಿ ಹೆಚ್ಚು ಪಾಲು ಬೆಂಗಳೂರು ನಂತರ ಬರುವ ಜಿಲ್ಲೆ ಶಿವಮೊಗ್ಗ ಹಾಗೂ ಮಂಡ್ಯ. ಸರಿಯಾಗಿ 20 ವರ್ಷದ ಹಿಂದೆ ಸಲ್ಲಿಸಿದ ಪ್ರಾದೇಶಿಕ ಅಸಮಾನತೆ ವರದಿ, ಅವರು ಯಾರು, ಡಾಕ್ಟರ್ DM ನಂಜುಂಡಪ್ಪ 2002ರಲ್ಲಿ ಸಲ್ಲಿಸಿದ್ದಾರೆ ಅದನ್ನು. ಈಗ ನಾವು 2022 ಇಸವಿಯಲ್ಲಿದೆ. ಕರ್ನಾಟಕದ ವಿವಿಧ ತಾಲೂಕುಗಳನ್ನು 4 ರೀತಿಯಾಗಿ ಅವರು ವಿಂಗಡಿಸಿದ್ದಾರೆ. ಆ್ಯಕ್ಚುಲಿ ತಾಲೂಕು ವೈಸ್ ಡೇಟಾ ನಿಮಗೆ ಬೇಕಿದ್ರೆ ಇವತ್ತಿಗೂ DM ನಂಜುಂಡಪ್ಪ ರಿಪೋರ್ಟ್ ಸುಮಾರು 1000 ಪುಟ ಇದೆ. ಒರಿಜಿನಲ್ ಕಾಪಿ ನಂತರ ಇದೆ. ಸೊ ಅದರ ತಾಲೂಕು ವೈಸ್ ಡೇಟಾ ಫಸ್ಟ್ ಟೈಮ್ ಅವರು ಅದನ್ನು ಸಬ್ಮಿಟ್ ಮಾಡಿದ್ದಾರೆ. ಅವರು ಆ ರಿಪೋರ್ಟಲ್ಲಿ ತಾಲೂಕುಗಳನ್ನು 4 ರೀತಿಯಲ್ಲಿ ಅವರು ವಿಂಗಡಿಸಿದ್ದಾರೆ. ಅದು ಹೀಗಿದೆ: ರಿಲೇಟಿವ್ಲಿ ಡೆವಲಪ್ಡ್, ಮೋರ್ ಬ್ಯಾಕ್ವರ್ಡ್ ಆ್ಯಂಡ್ ಮೋಸ್ಟ್ ಬ್ಯಾಕ್ವರ್ಡ್. ವಿಶೇಷತೆ ಏನೆಂದರೆ ಶಿವಮೊಗ್ಗ ಜಿಲ್ಲೆಯ 7 ತಾಲೂಕುಗಳಲ್ಲಿ ಶಿವಮೊಗ್ಗ, ತೀರ್ಥಹಳ್ಳಿ, ಸಾಗರ ಹಾಗೂ ಭದ್ರಾವತಿ ಇವರೆಲ್ಲ ರಿಲೇಟಿವ್ಲಿ ಡೆವಲಪ್ಡ್ ತಾಲೂಕ್ಸ್. ಆ್ಯಕ್ಚುಲಿ ದೇ ಆರ್ ನಾಟ್ ಡೆವಲಪ್ಡ್ ತಾಲೂಕ್ಸ್, ರಿಲೇಟಿವ್ಲಿ ಡೆವಲಪ್ಡ್ ತಾಲೂಕ್ಸ್. ಹೊಸನಗರ ಹಾಗೂ ಶಿಕಾರಿಪುರ ಡೆವಲಪ್ಡ್ ತಾಲೂಕ್ಸ್, ಸೊರಬ ಮೋರ್ ಡೆವಲಪ್ಡ್ ತಾಲೂಕ್ಸ್ ಎಂಬ ಮಾಹಿತಿ ನೀಡಿದೆ. ಆದರೆ ಈ ಜಿಲ್ಲೆಯಲ್ಲಿ ಯಾವ ತಾಲೂಕುಗಳು ತೀರಾ ಅಂದರೆ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕ್ಸ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಲ್ಲವೇ ಇಲ್ಲ. ಅದೇ ರೀತಿ ಹೆಲ್ತ್ ಇಂಡೆಕ್ಸ್ ಗಮನಿಸಿದರೆ ಕರ್ನಾಟಕದ ಒಟ್ಟು ಆಗಿನ 175 ತಾಲೂಕ್ಸ್, ಈಗ ಸುಮಾರು 240 ಇರಬೇಕು ಅನಿಸುತ್ತೆ ನನಗೆ. ಆಗ 175 ತಾಲೂಕ್ಸ್ ಇದ್ವು. ಶಿವಮೊಗ್ಗ ತಾಲೂಕು 6ನೇ ಸ್ಥಾನವನ್ನು, ತೀರ್ಥಹಳ್ಳಿ 23ನೇ ಸ್ಥಾನ ಹೊಂದಿದೆ. ಹಾಗೂ ತೀರ್ಥಹಳ್ಳಿ ತಾಲೂಕಿನಲ್ಲಿ ಲಿಂಗಾನುಪಾತ 1000ಕ್ಕಿಂತಲೂ ಅಧಿಕವಾಗಿದೆ. ತೀರಾ ಇತ್ತೀಚೆಗೆ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಬಿಡುಗಡೆ ಮಾಡಿದ 2021-22ನೇ ಸಾಲಿನ ಆರ್ಥಿಕ ಸಮೀಕ್ಷೆ ಪ್ರಕಾರ ಕರ್ನಾಟಕ ರಾಜ್ಯದ ಆರೋಗ್ಯ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳನ್ನು ಕಾಣಬಹುದು. ಅಂದರೆ ಉತ್ತರ ಮತ್ತು ಮಧ್ಯಮ ಭಾಗದ ದೇಶದ ರಾಜ್ಯಗಳನ್ನು ಗಮನಿಸಿದರೆ ಕರ್ನಾಟಕ ರಾಜ್ಯದ ಆರೋಗ್ಯ ಸ್ಥಿತಿ ಉತ್ತಮವಾಗಿದೆ. ಕರ್ನಾಟಕವನ್ನು ಇಫ್ ಯು ಕಂಪೇರ್ ಕರ್ನಾಟಕ ವಿತ್ ನಾರ್ತನ್ ಸ್ಟೇಟ್, ಅವರ್ ಸ್ಟೇಟ್ ಈಸ್ ಡೂಯಿಂಗ್ ವೆರಿ ಗುಡ್. ಆದರೆ ದಕ್ಷಿಣ ಭಾರತದ ರಾಜ್ಯಗಳನ್ನು ಹೋಲಿಸಿದರೆ ಕರ್ನಾಟಕ ರಾಜ್ಯ ಮೂಲ ಆರೋಗ್ಯ ಸೌಕರ್ಯಗಳಲ್ಲಿ ಹಿಂದುಳಿದಿದೆ. ಬಂಡವಾಳ, ತಂತ್ರಜ್ಞಾನ, ITBTಗಳಲ್ಲಿ ನಮ್ಮ ರಾಜ್ಯ ಮುಂದುವರೆದಿದ್ದರೂ ಜನರಿಗೆ ಬೇಕಾಗುವ ಮೂಲ ಸೌಕರ್ಯಗಳಾದ ಆರೋಗ್ಯ, ವಿಶೇಷವಾಗಿ ಮಹಿಳೆ ಮತ್ತು ಮಕ್ಕಳ ಆರೋಗ್ಯ, ಸುರಕ್ಷಿತ ಕುಡಿಯುವ ನೀರಿನ ಪೂರೈಕೆಯಲ್ಲಿ ರಾಜ್ಯ ತೀರಾ ಹಿಂದುಳಿದಿದೆ. ಇದೇ ಮಾಹಿತಿಯನ್ನು ರಾಜ್ಯದಲ್ಲಿ ಜಿಲ್ಲಾವಾರು ಗಮನಿಸಿದರೆ ಎಲ್ಲ ಜಿಲ್ಲೆಗಳ ಸ್ಥಾನಮಾನ ಉತ್ತಮವಾಗಿದೆ. ಇಲ್ಲಿ ನಾನು ಕೆಲವು ಡೇಟಾ ಕೊಡ್ತೀನಿ. ಈ ಡೇಟಾ ಕೊಡೋ ಮೊದಲು ನನಗೆ ಒಂದು ಕೋಟ್ ಮಾಡಬೇಕಾಗಿದೆ. ಆ ಡೆಫಿನಿಷನ್ ಯಾರು ಕೊಟ್ಟರು ಅಂದರೆ ಈ ಜೂಡಿತ್ ಲಾರ್ಬೆರ್ ಸೋಷಿಯಲ್ ಕನ್ಸ್ಟ್ರಕ್ಷನ್ ಆಫ್ ಹೆಲ್ತಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಅವರು. ನಾನು ಒಂದೆರಡು ಚಾಪ್ಟರ್ ಓದಿದ್ದೇನೆ. ಜೂಡಿತ್ ಲಾರ್ಬೆರ್ ಸೋಷಿಯಲ್ ಕನ್ಸ್ಟ್ರಕ್ಷನ್ ಆಫ್ ಹೆಲ್ತಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಅವ್ರ ಸ್ಟೇಟ್ಮೆಂಟ್ ಏನಂದರೆ, ನಾನು 2-3 ಕಡೆ ಹೇಳಿರ್ಬೇಕಂತ ಅನಿಸುತ್ತೇನೆ, ಹೇಳಿದ್ದೀನಿ ಅದನ್ನು. ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅಬೌಟ್ ವಿಮೆನ್ಸ್ ಹೆಲ್ತ್. ವಿಮೆನ್ ಗೆಟ್ ಸಿಕ್ಕರ್ ಬಟ್ ಮೆನ್ ಡೈ ಕ್ವಿಕ್ಕರ್. ಐ ವಿಲ್ ರಿಪೀಟ್, ವಿಮೆನ್ ಗೆಟ್ ಸಿಕ್ಕರ್ ಬಟ್ ಮೆನ್ ಡೈ ಕ್ವಿಕ್ಕರ್. ಅವ್ರದ್ದು ಆರ್ಗ್ಯುಮೆಂಟ್ ಏನು? ಜಗತ್ತಿನ ಎಲ್ಲ ಮಹಿಳೆಯರು, ನಾಟ್ ಮೋಸ್ಟ್ ಆಫ್ ದ ವಿಮೆನ್, ಇಟ್ ಈಸ್ ಆಲ್ ದ ವಿಮೆನ್, ದೇ ಅಂಡರ್ಗೋ ಒನ್ ಆರ್ ಅದರ್ ಹೆಲ್ತ್ ಕಾಂಪ್ಲಿಕೇಶನ್ ಅಂತ ಅವರು ಹೇಳ್ತಾರೆ. ಬಟ್ ಕೇಳ್ಬೋದು ಒಂದು ಪ್ರಶ್ನೆ, ಅಂದರೆ ಪುರುಷರಿಗೆ ಕಾಂಪ್ಲಿಕೇಶನ್ ಇಲ್ವಾ ಅಂತ ಕೇಳ್ಬೋದು. ಅದಕ್ಕೆ ಅವಳು ಉತ್ತರ ಕೊಡ್ತಾ ಹೋಗ್ತಾಳೆ ಅವಳು. ಸೊ ದಿಸ್ ಇಸ್ ದ ಸ್ಟೇಟ್ಮೆಂಟ್. ಸೊ ಆ ಸ್ಟೇಟ್ಮೆಂಟ್ಗೂ ನಾನು ಮಾಡ್ತಕ್ಕಂಥ ಈ ಕೊಡ್ತಕ್ಕಂಥ ಡೇಟಾಕ್ಕೂ ಅದಕ್ಕೆ ಒಂದು ಪೂರಕವಾಗುತ್ತೆ. ಈಗ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಹೆಲ್ತ್ ಡೇಟಾ ನಾನು ಕೊಡ್ತಾ ಇದ್ದೇನೆ. ಮೊದಲನೆಯದು, ಇದು ಮಲೆನಾಡಿಗೆ ಸೂಕ್ತವಾದಷ್ಟೇ, 6ರಿಂದ 59 ತಿಂಗಳಿನ ಒಳಗಿನ 6ರಿಂದ 59 ತಿಂಗಳ ಒಳಗಿನ ಮಕ್ಕಳಲ್ಲಿರುವ ರಕ್ತಹೀನತೆಯ ಪ್ರಮಾಣ. ಅಂದರೆ 6 ತಿಂಗಳಂದರೆ ಸುಮಾರು 59 ತಿಂಗಳಂದರೆ ಸುಮಾರು 6 ವರ್ಷ. ಅಂದರೆ 6ರಿಂದ 59 ತಿಂಗಳಿನ ಒಳಗಿನ ಮಕ್ಕಳಲ್ಲಿ ಇರುವ ರಕ್ತಹೀನತೆ ಪ್ರಮಾಣ ಮಲೆನಾಡು ಪ್ರದೇಶದಲ್ಲಿ. ಚಿಕ್ಕಮಗಳೂರಿನಲ್ಲಿ 53% ಇದೆ, ಹಾಸನದಲ್ಲಿ 63 ಇದೆ, ಕೊಡಗಿನಲ್ಲಿ 54 ಇದೆ, ಶಿವಮೊಗ್ಗದಲ್ಲಿ 68% ಇದೆ. ಅಂದರೆ ಏನು, 100ರಲ್ಲಿ 68 ಮಕ್ಕಳಲ್ಲಿ ರಕ್ತಹೀನತೆ ಸಮಸ್ಯೆ ಇದೆ ಅಂತ ಹೇಳ್ತಾ ಇದೆ. ಸೊ ಹಾಗೆ ನೋಡಿದ್ರೆ ಮಲೆನಾಡಿನ ಒಂದು ಕಡೆ ನಾವು ಹೇಳ್ತೀವಿ ಮಲೆನಾಡಿನ ಆರೋಗ್ಯ ಸ್ಥಿತಿ ಬಹಳ ಚೆನ್ನಾಗಿದೆ. ಬಟ್ ಈ ಡೇಟಾ ಹೇಳುತ್ತೆ, ನಾನು ಹೇಳ್ತಾ ಇಲ್ಲ, ಡೇಟಾ ಹೇಳುತ್ತೆ
ಇದಕ್ಕೆ ನಮ್ಮ ಮೇಲೆ ಜವಾಬ್ದಾರಿ ಇರುತ್ತೆ. ಯಾಕಂದರೆ ಸೋಷಿಯಾಲಜಿಸ್ಟ್ ಕೆಲವು ಆ ಜಿಲ್ಲೆಗೆ ಹೋಗಿ ಆಯಾ ತಾಲೂಕಿಗೆ ಹೋಗಿ ಮೈಕ್ರೋ ಸ್ಟಡಿ ಆಗ್ಬೋದು. ಪುನಃ ಹೇಳ್ತೇನೆ ಆ ಡೇಟಾವನ್ನು. ಚಿಕ್ಕಮಗಳೂರಲ್ಲಿ ಅಂದರೆ 100 ಮಕ್ಕಳಲ್ಲಿ 53 ಮಕ್ಕಳಿಗೆ ರಕ್ತಹೀನತೆ ಇದೆ, ಹಾಸನದಲ್ಲಿ 63 ಮಕ್ಕಳಿಗಿದೆ, ಕೊಡಗಿನಲ್ಲಿ 54 ಇದೆ, ಶಿವಮೊಗ್ಗದಲ್ಲಿ 68% ಇದೆ. ಆದರೂ ಕಂಪೇರ್ ಮಾಡಿದರೆ ಮಲೆನಾಡನ್ನು ಬೇರೆ ಜಿಲ್ಲೆ ಕಂಪೇರ್ ಮಾಡಿದರೆ ನೋಡೋಣ, ಇಲ್ಲಿ ಗುಲ್ಬರ್ಗ 70% ಇದೆ, ಯಾದಗಿರಿನಲ್ಲಿ 100ಕ್ಕೆ 76% ಮಹಿಳೆಯರಲ್ಲಿದೆ, ಮಕ್ಕಳಲ್ಲಿದೆ, ರಾಯಚೂರಲ್ಲಿ 73% ಇದೆ. ಸೊ ರಾಯಚೂರು ಕಂಪೇರ್ ಮಾಡಿದರೆ, ಗುಲ್ಬರ್ಗ ಕಂಪೇರ್ ಮಾಡಿದರೆ ಮಲೆನಾಡು ಚೆನ್ನಾಗಿದೆ, ಬಟ್ ಅಲ್ಲಿಯೂ ಪ್ರಾಬ್ಲಮ್ ಇದೆ ಅಂತ ಇದು ಗೊತ್ತಾಗುತ್ತೆ. ಎರಡನೇ ಮಾಹಿತಿ, 19ರಿಂದ 49 ವರ್ಷದ ಒಳಗಿನ ಗರ್ಭಿಣಿ ಮಹಿಳೆಯಲ್ಲಿ ಇರತಕ್ಕಂಥ ರಕ್ತಹೀನತೆ ಪ್ರಮಾಣ. ಕೊಡಗಿನಲ್ಲಿ 100 ಮಹಿಳೆಯರಲ್ಲಿ 50%, ಹಾಸನದಲ್ಲಿ 40%, ಶಿವಮೊಗ್ಗದಲ್ಲಿ 33%. ಇಲ್ಲಿ ಲೀಸ್ಟ್ ಬಂದು ಬೆಂಗಳೂರಲ್ಲಿ 23% ಇದೆ. ಹೈ ಬಂದು ವಿಜಯಪುರದಲ್ಲಿ 71%, ರಾಯಚೂರಲ್ಲಿ 69%, ಧಾರವಾಡದಲ್ಲಿ 68 ಇದೆ. ಕೆಲವು ಡೇಟಾ. ಮೂರನೇ ಮಾಹಿತಿ ಹೇಳ್ತೀನಿ, 5 ವರ್ಷದ ಕೆಳಗಿನ ಮಕ್ಕಳಲ್ಲಿ ಇರ್ತಕ್ಕಂಥ ಅಂಡರ್ ವೆಯ್ಟ್ ಮಕ್ಕಳು, ನಾರ್ಮಲ್ ವೆಯ್ಟ್ಗಿಂತ ಕಡಿಮೆ ಇದ್ದರು. ಚಿಕ್ಕಮಗಳೂರು 25%, ಹಾಸನ 23%, ಕೊಡಗು 22%, ಶಿವಮೊಗ್ಗ 34%. ಇಲ್ಲಿನೂ ಹೈಯೆಸ್ಟ್ ಯಾದಗಿರಿ ಬರುತ್ತೆ. ಇಲ್ಲಿ ಕೋಲಾರ ಮತ್ತು ಮಂಡ್ಯದಲ್ಲಿ 15%, ಮಂಡ್ಯ ಕೇವಲ 16% ಮಕ್ಕಳಿದ್ದಾರೆ. ಸೊ ಇವು ಕೆಲವು ಡೇಟಾ. ಇವೆಲ್ಲ ಎಷ್ಟೆಲ್ಲ ಉತ್ತಮ ಆರೋಗ್ಯ ಸ್ಥಿತಿ ಇದ್ದರೂ ಸಹ, ಮಲೆನಾಡನ್ನು ಕಂಪೇರ್ ಮಾಡಿದರೆ, ಬೇರೆ ಕಂಪೇರ್ ಮಾಡಿದರೂ ಸಹ ಡೆಫಿನೆಟ್ಲಿ ಮಲೆನಾಡಿನಲ್ಲಿ ಆರೋಗ್ಯ ಸ್ಥಿತಿ ಚೆನ್ನಾಗಿದೆ, ಬಟ್ ಅಲ್ಲಿ ಸಮಸ್ಯೆ ಇಲ್ಲ. ಎಷ್ಟೆಲ್ಲ ಆರೋಗ್ಯ ಸಮಸ್ಯೆ ಇದ್ದರೂ ಸಹ ವಿಷಾದದ ಸಂಗತಿ ಏನೆಂದರೆ, ಈ ಮಲೆನಾಡಿನಲ್ಲಿ ಅಷ್ಟೇ ಕಂಡುಬರುವ 2 ಪ್ರಮುಖ ರೋಗಗಳು ಅಥವಾ ಕಾಯಿಲೆಗಳು, ಇವುಗಳಿಗೆ ಮಾನವನೇ ಮುಖ್ಯ ಕಾರಣ ಎಂದು ಹೇಳಲು ತಪ್ಪಾಗಲಾರದು. ಈ 2 ಕಾಯಿಲೆಗಳು ನೀವು ಕೇಳಿದಿರಿ, ಮಂಗನ ಕಾಯಿಲೆ ಅಥವಾ KFD, ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್, ಇನ್ನೊಂದು ಹಂದಿಗೋಡು ಕಾಯಿಲೆ. ಇವು ಈ ಏರಿಯಾದಲ್ಲಿ ಮಾತ್ರ ಕಂಡುಬಿಡ್ತವೆ. ಒಂದು ರೀತಿಯಲ್ಲಿ ಮಲೆನಾಡಿಗೆ ಕಂಟಕವಾಗಿರುವ ಕಾಯಿಲೆಯೇ ಮಂಗನ ಕಾಯಿಲೆ. ಮಂಗಗಳಿಂದ ಮನುಷ್ಯರಿಗೆ ಬಂತೋ ಅಥವಾ ಮನುಷ್ಯರೇ ಕಾಡಿಗೆ ಹೋಗಿ ಆ ರೋಗವನ್ನು ತಗೊಂಡು ಬಂದರೋ ಎಂಬುದು ಗೊತ್ತಾಗುತ್ತಿಲ್ಲ. ಇದರಿಂದ ವಿಪರೀತ ಜ್ವರಕ್ಕೆ ಒಳಗಾಗ್ತಾರೆ. ಈಗಾಗಲೇ 1,000ಕ್ಕೂ ಹೆಚ್ಚು ಇದರಿಂದ ಮರಣ ಹೊಂದಿದ್ದಾರೆ. ವಿಶೇಷವಾಗಿ ಕಾಡಿನಲ್ಲಿ ಪಕ್ಕವಾಸಿಸುವ ನಿವಾಸಿಗಳು ತುತ್ತಾಗಿದ್ದಾರೆ. 1957ರಲ್ಲಿಯೇ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ ಈ ಕಾಯಿಲೆಯನ್ನು ಕಂಡುಹಿಡಿದರೂ ಇಂದಿಗೂ ಅದು ಮುಂದುವರಿದಿದೆ. ಕೊರೋನಾ ಬೇಸಿಗೆ ಬಂದ ನಂತರ ಇದರ ಸಮಸ್ಯೆ ಹೆಚ್ಚಾಗ್ತದೆ. ಕೊರೋನಾ ನಂತರವೂ ಈ ಕಾಯಿಲೆ ಅತ್ಯಂತವಾಗಿ ಕಂಡುಬಂದಿದೆ. ಪರಿಸರ ನಾಶ ಹಾಗೂ ಅರಣ್ಯ ಪ್ರದೇಶದ ಒತ್ತುವರಿ ಇದಕ್ಕೆ ಮುಖ್ಯ ಕಾರಣ ಎಂದು ಕೆಲವು ಅಧ್ಯಯನಗಳು ಹೇಳಿದವೆ. ಅದಕ್ಕೆ ಉದಾಹರಣೆಗೆ ನೋಡಿ, ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು 81,000 ಎಕರೆ ಹಾಗೂ ಚಿಕ್ಕಮಗಳೂರಿನಲ್ಲಿ 30 ಎಕರೆ ಪ್ರದೇಶವನ್ನು ಗುಳುಂ ಮಾಡಲಾಗಿದೆ ಅಂತ ಒಂದು ಮಾಹಿತಿ ಹೇಳಿದೆ ನಾನು. ಅದೇ ಗುಳುಂ ಮಾಡಲಾಗಿದೆ ಅಂದ್ರೇನು, ಕಾಫಿ ಎಸ್ಟೇಟ್ಗೋಸ್ಕರನೋ ರಿಯಲ್ ಎಸ್ಟೇಟ್ಗೋಸ್ಕರನೋ ಒಟ್ಟು. ಸೊ 81,000 ಎಕರೆಯನ್ನು ಒತ್ತುವರಿ ಮಾಡಲಾಗಿದೆ ಶಿವಮೊಗ್ಗ ಮತ್ತು ಇಲ್ಲಿ ಚಿಕ್ಕಮಗಳೂರಲ್ಲಿ. ಇನ್ನೊಂದು ಹಂದಿಗೋಡು ಕಾಯಿಲೆ, ಸಂಧಿವಾತದ ಕಾಯಿಲೆ ಅಥವಾ ಜಾಯಿಂಟ್ ಡಿಸೀಸ್ ಅಂತಾರೆ ಇದಕ್ಕೆ. ವಿಪರೀತ ಕೈ ಕಾಲು ನೋವು, ಸೊಂಟ ನೋವು ಇದರಿಂದ ಉಂಟಾಗುತ್ತೆ. ಇದು 1975ರಲ್ಲಿ ಪತ್ತೆ ಹಚ್ಚಲಾಗಿತ್ತು. ಮೊದಲ ಬಾರಿಗೆ ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಕಾಣಿಸಿಕೊಂಡಿತ್ತು. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ, ಕೊಪ್ಪ ಹಾಗೂ ಎನ್ಆರ್ಪುರ ಅಥವಾ ನರಸಿಂಹರಾಜಪುರದಲ್ಲಿ ಹಂದಿಗೋಡು ಕಾಯಿಲೆ ಕಂಡುಬಂದಿದೆ. ಈಗಾಗಲೇ ಈ ಕಾಯಿಲೆಯಿಂದ 1,000ಕ್ಕೂ ಅಧಿಕ ಜನರು ಸತ್ತಿದ್ದಾರೆ. ತೀರಾ ಬಡವರು ಹಾಗೂ ಪರಿಶಿಷ್ಟ ಜಾತಿಯವರು ಮಾತ್ರ ಈ ರೋಗಕ್ಕೆ ಬಲಿಯಾಗುತ್ತಿದ್ದಾರೆ. ಅಂತರ್ಸಂಬಂಧಿ ವಿವಾಹ, ಬಡತನ ಈ ರೋಗಕ್ಕೆ ಮುಖ್ಯ ಕಾರಣ. ಇವತ್ತಿಗೂ ಇದಕ್ಕೆ ಖಾಯಂ ಚಿಕಿತ್ಸೆ ಇಲ್ಲ. ಕೊನೆಯ ವಿಷಯಕ್ಕೆ ಬರ್ತೇನೆ. ಈಗಾಗಲೇ ತಿಳಿಸಿದಂತೆ ಕಾಡು, ಬೆಟ್ಟ, ಎಸ್ಟೇಟ್ಗಳ ನಡುವೆ ಇರುವ ಪ್ರದೇಶ ಮಲೆನಾಡು. ಕರ್ನಾಟಕದ ಇತರೆ ಪ್ರದೇಶಕ್ಕೆ ಹೋಲಿಸಿದರೆ ಇಲ್ಲಿನ ಜನರು ಉತ್ತಮ ಆರೋಗ್ಯವನ್ನು ಕಾಪಾಡಿದ್ದಾರೆ. ಆದರೆ ಇದಕ್ಕೆ ಮಧ್ಯಮ ವರ್ಗದ ಜನಸಂಖ್ಯೆಯೂ ಕಾರಣ. ಈಗ ತಿಳಿಸಿದ ಮಂಗನ ಕಾಯಿಲೆ, ಹಂದಿಗೋಡು ಕಾಯಿಲೆ ಹೆಚ್ಚಾಗಿ ತುತ್ತಾದವರು ಈಗಾಗಲೇ ಹೇಳಿದಂತೆ ಕಡು ಬಡವರು ಹಾಗೂ ಪರಿಶಿಷ್ಟ ಜಾತಿ ಸಮುದಾಯದವರು. ಮಧ್ಯಮ ವರ್ಗ ಹೇರಳವಾಗಿರುವ ಈ ಪ್ರದೇಶ ಸಾವಿರಾರು ವರ್ಷಗಳಿಂದ ಸಮಾನಾಂತರ ಹಾಗೂ ಇನ್ನುಳಿದ ವೈದ್ಯಕೀಯ ಸೌಲಭ್ಯಗಳನ್ನು ಬಳಸುತ್ತಾ ಬಂದಿದ್ದಾರೆ. ಇಲ್ಲಿ ಅಷ್ಟೇ ಅಲ್ಲ, ಅಂದರೆ ಕಾಂಪ್ಲಿಮೆಂಟರಿ ಆ್ಯಂಡ್ ಆಲ್ಟರ್ನೇಟಿವ್ ಮೆಡಿಸಿನ್, ಯಾವುದು ಮುಖ್ಯವಾಗಿ ಆಯುರ್ವೇದ, ನ್ಯಾಚುರೋಪತಿ, ಮಸಾಜ್, ಹರ್ಬಲ್, ಸಿದ್ಧ ಔಷಧಿಗಳು. ಜೇನುತುಪ್ಪ, ಶುಂಠಿ, ಕರಿಮೆಣಸು ಹೇರಳವಾಗಿ, ಕೊರೋನಾದಲ್ಲಿ ನಾವು ಭಾಳಷ್ಟು ಯೂಸ್ ಮಾಡಿದ್ದೀವಿ. ಶುಂಠಿ, ಕರಿಮೆಣಸು ಹೇರಳವಾಗಿ ಈ ಪ್ರದೇಶದಲ್ಲಿ ದೊರಕುವುದರಿಂದ ಈ ಪ್ರದೇಶ ಜನರಿಗೆ ಅನಿವಾರ್ಯವಾಗಿ ಅದು ಬಳಸಬೇಕಾಗಿದೆ. ಅಥವಾ ಈ ಪ್ರದೇಶದವರೇ ಹೆಚ್ಚಾಗಿ ಆಲ್ಟರ್ನೇಟಿವ್ ಮೆಡಿಸಿನ್ ಕುರಿತು ಮೀಡಿಯಾದಲ್ಲಿ ಹೇಳೋದನ್ನು ನಾವು ಕಾಣಬಹುದು. ಒಟ್ಟಾರೆ ಹೇಳಬೇಕೆಂದರೆ
ಮಲೆನಾಡಿನ ಆರೋಗ್ಯ ಸಿಹಿ ಕಹಿಯಿಂದ ಕೂಡಿದ್ದಾಗಿದೆ. ರಾಜ್ಯದ ಇತರ ಪ್ರದೇಶಗಳಿಗೆ ಹೋಲಿಸಿದರೆ ಇಲ್ಲಿನ ಆರೋಗ್ಯ ಪರಿಸ್ಥಿತಿ ಉತ್ತಮವಾಗಿತ್ತು. ಆದರೆ ಇಲ್ಲಿನೂ ಇರುವ ಆರೋಗ್ಯದ ಪರಿಸ್ಥಿತಿಯನ್ನು ಅನಾರೋಗ್ಯದ ಪರಿಸ್ಥಿತಿಯನ್ನು ಕಡೆಗಣಿಸುವಂತಿಲ್ಲ. ಇದು ನನ್ನ ಪ್ರೆಸೆಂಟೇಷನ್. ಶಾಂತವಾಗಿ ಕೇಳಿದಂಥ ತಮಗೆಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಈ ಪ್ರಬಂಧವನ್ನು ಮಂಡಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಲೆನಾಡಿನ ಸೊಬಗಿನ ಜೊತೆಗೆ 4 ಆಯಾಮಗಳ ಮೂಲಕ, ಅಂಕಿ ಅಂಶಗಳ ಮೂಲಕ ಸವಿಸ್ತಾರವಾಗಿ ವ್ಯಕ್ತಪಡಿಸಿದಂತಹ ಪ್ರೊಫೆಸರ್ ಶೌಕತ್ ಅಜೀಂ ಸರ್ ಅವರಿಗೆ ಧನ್ಯವಾದಗಳು. ಕ್ಷಣಶಃ ಕಣಶಃ ಚೈವ ವಿದ್ಯಾಮರ್ಥಂ ಚ ಸಾಧಯೇತ್ ಕ್ಷಣತ್ಯಾಗೆ ಕುತೆ ವಿದ್ಯಾ ಕಣತ್ಯಾಗೆ ಕುತೆ ಧನಂ. ಪ್ರತಿ ಕ್ಷಣದಲ್ಲೂ ಕೂಡ ವಿದ್ಯೆಯನ್ನು, ಕಣಕಣ ಧನವನ್ನು ಸಂಪಾದಿಸಬೇಕು, ಇಲ್ಲವಾದರೆ ಮಹಾ ಅನರ್ಥವಾಗುತ್ತದೆ ಅಂತ ಹೇಳ್ತಾ ಈಗ 14ನೇ ಸಮಾಜಶಾಸ್ತ್ರ ಸಮ್ಮೇಳನದ 2ನೆಯ ಕೊನೆಯ ಗೋಷ್ಠಿಯ ರ್ಯಾಪೋರ್ಟರ್ ಆದಂತಹ ಡಾಕ್ಟರ್ HR ಜೈಪಾಲ್ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಪ್ರೊಫೆಸರ್ ಜಗನ್ನಾಥ್ ಸಿಂಧೇಹಾರ್, ಫಾರ್ಮರ್ಲಿ ಪ್ರೊಫೆಸರ್ ಆಫ್ ಸೋಷಿಯಾಲಜಿ, ಗುಲ್ಬರ್ಗಾ ಯೂನಿವರ್ಸಿಟಿ, ಕಲಬುರಗಿ, ಇವರಿಗೆ ಪೋಡಂಗೆ ಸ್ವಾಗತ ಸರ್. 14ನೇ ಸಮಾಜಶಾಸ್ತ್ರ ಸಮ್ಮೇಳನದ 2ನೇ ಗೋಷ್ಠಿಯ ಸಂಪನ್ಮೂಲ ವ್ಯಕ್ತಿಗಳಾದಂಥ ರಿಚರ್ಡ್ ಪಯಸ್ ಸರ್ ಅವರೇ, ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಗಳಾದಂಥ ಶೌಕತ್ ಅಜೀಂ ಸರ್ ಅವರೇ, ಸ್ನೇಹಿತರಾದಂಥ ಜೈಪಾಲ್ ಅವರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಿರುವ ನನ್ನ ವಿದ್ಯಾಗುರುಗಳಾದ SL ಹಿರೇಮಠ್ ಸರ್ ಅವರೇ, VN ಭಟ್ ಸರ್ ಅವರೇ, ಗಾಯತ್ರಿ ಮೇಡಮ್ರವರೇ, ಜಯಶ್ರೀ ಮೇಡಮ್ರವರೇ, ಜೊತೆಯಲ್ಲಿ ಕಾಳ ಚೆನ್ನೇಗೌಡರವರೇ, ನನ್ನ ಸ್ನೇಹಿತರಾದ ಮತ್ತು ಹಿರಿಯರಾದಂಥ ಸೋಮಶೇಖರ್ ಸರ್ ಅವರೇ, ಎಲ್ಲ ಸಂಶೋಧನಾ ವಿದ್ಯಾರ್ಥಿಗಳೇ, ಈ ಸಂದರ್ಭದಲ್ಲಿ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ, ಈಗಾಗಲೇ ಟೈಮ್ ಜಾಸ್ತಿ ಆಗಿದೆ. ಅದಕ್ಕೆ ಈ ರಿಚರ್ಡ್ ಪಯಸ್ ಸರ್ ಅವರು ಈ ಒಂದು ಮಲೆನಾಡಿನ ಇದು ಆರ್ಥಿಕ ಮತ್ತು ಸಾಮಾಜಿಕ ಮಲೆನಾಡಿನ ಪ್ರದೇಶದಲ್ಲಿ ಆರೋಗ್ಯ, ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಈ ಒಂದು ಪೌರ ಕಾರ್ಮಿಕರು, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು ಈ ಒಂದು ಕೊರೋನಾದಲ್ಲಿ ಬಹಳಷ್ಟು ಅವ್ರ ಮೇಲೆ ಪ್ರಭಾವ ಬೀರಿದೆ ಅಂತ ಒಂದು ವಿಚಾರಗಳನ್ನು ಮಂಡಿಸಿದ್ರು. ಅದ್ರ ಜೊತೆಯಲ್ಲೇ ಶೌಕತ್ ಸರ್ ಅವರು ಸಹ ಈ ಭಾಗದ ಮಲೆನಾಡು ಪ್ರದೇಶದ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದ ಮೇಲೆ ಈ ಕೊರೋನಾದ ಪ್ರಭಾವ ಬಹಳಷ್ಟು ಪ್ರಭಾವ ಬೀರಿದೆ ಅಂತ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಅದಕ್ಕೆ ನನ್ನ ಒಂದು ವಿಚಾರ ಅಂತ, ಈ ಒಂದು ಕೊರೋನಾದ ನಂತರ ಈ ಒಂದು ಸಾಮಾಜಿಕ ವ್ಯವಸ್ಥೆ ಮೇಲೆ ಬಹಳಷ್ಟು ದುಷ್ಪರಿಣಾಮ ಬೀರುವುದರ ಜೊತೆಯಲ್ಲೇ ಸಾಮಾಜಿಕ ಸಂಬಂಧ ಸ್ತಬ್ಧವಾಯಿತು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅದ್ರ ಜೊತೆಯಲ್ಲೇ ಈ ಕೊರೋನಾ ಸಂದರ್ಭದಲ್ಲಿ, ಕೊರೋನಾದ ನಂತರ ಈ ಆನ್ಲೈನ್ ಮತ್ತು ಆಫ್ಲೈನ್ ಶೈಕ್ಷಣಿಕ ಕ್ಷೇತ್ರದ ವಿಚಾರ ಮಾಡಿದಾಗ ಬೇರೆ ಬೇರೆ ವಿಚಾರಗಳು ನಾನು ಆಯಾಮದ ಬಗ್ಗೆ ವಿಚಾರ ಮಾಡೋದಿಲ್ಲ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಈ ಆನ್ಲೈನು ಮತ್ತು ಆಫ್ಲೈನ್ ಏನು ಪ್ರೊಸೆಸ್ ಸ್ಟಾರ್ಟ್ ಆಯಿತು, ಟೀಚಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಯಿತು, ಈ ಒಂದು ಅವಧಿಯಲ್ಲಿ ಈ ಸಂಪೂರ್ಣವಾಗಿ ಆನ್ಲೈನ್ ಇರ್ತಕ್ಕಂಥ ಮೇಲೆ ರಿಸ್ಟ್ರಿಕ್ಷನ್, ನಿರ್ಬಂಧನೆಗಳನ್ನು ಕಡಿಮೆ ಮಾಡಿದ ನಂತರ ಈ ಎಲ್ಲರೂ ಚಿಕ್ಕ ಮಕ್ಕಳಿಂದ ದೊಡ್ಡವರು ಪ್ರತಿಯೊಬ್ಬರು ಸಹ, ವಯಸ್ಕರು ಸಹ ಈ ಮೊಬೈಲನ್ನು ಉಪಯೋಗ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಈ ಮೊಬೈಲ್ ಚಿಕ್ಕ ಮಕ್ಕಳು ಇದ್ರದ್ದೇನಂತದ ದುಷ್ಪರಿಣಾಮ, ಈ ಮೊಬೈಲ್ ಮುಖಾಂತರ ಆ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರ್ಲಿಕ್ಕೆ ಪ್ರಾರಂಭ ಆಗಿದೆ. ಹೀಗಾಗಿ ಇದು ಏನಿದೆ ಅಂತಂದರೆ, ಆ ಹೆಚ್ಚಿನ ಪ್ರಮಾಣದಲ್ಲಿ ಮೊಬೈಲನ್ನು ಉಪಯೋಗ ಮಾಡೋದ್ರಿಂದ ಈ ಚಿಕ್ಕ ಮಕ್ಕಳು ಇದು ಏನಂದ್ರೆ, ನಾವು ಬೇರೆ ಅರ್ಥದಲ್ಲಿ ಹೇಳ್ತಕ್ಕಂಥ ನಾವು ಮದ್ಯ ವ್ಯಸನಿಗಳು ಅಂತ ಅವಾಗ ಮೊದಲು ಹೇಳ್ತಾ ಇದ್ದೇವೆ ಅಂತ. ಬಟ್ ಇವಾಗ ಏನಾಗಿದೆ, ಮೊಬೈಲ್ ವ್ಯಸನಿಗಳಾಗಿ ಪರಿವರ್ತನೆ ಹೊಂದ್ತಾ ಇದ್ದಾರೆ. ಇಟ್ ಈಸ್ ಚಾಲೆಂಜ್ ಟು ಸೋಷಿಯಾಲಜಿಸ್ಟ್, ಚಾಲೆಂಜ್ ಟು ಎ ಸೋಷಿಯಲ್ ಥಿಂಕರ್ಸ್ ಆಸ್ ವೆಲ್ ರಿಸರ್ಚ್ ಸ್ಕಾಲರ್ಸ್. ಇದು ಸಮಾಜಶಾಸ್ತ್ರಜ್ಞರಿಗೆ, ಸಂಶೋಧಕರಿಗೆ ಒಂದು ಸವಾಲಾಗಿ ಪರಿವರ್ತನೆ ಡೇ ಬೈ ಡೇ ಈ ಮಕ್ಕಳ ಮೇಲೆ ಇದು ಮೊಬೈಲ್ ಪರಿಣಾಮ ಬೀರ್ತಾ ಇದೆ. ಅದನ್ನು ಯಾವ ರೀತಿ ನಾವು ಕಡಿಮೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿಚಾರ ಮಾಡ್ತಕ್ಕಂಥ ಸಂದರ್ಭ ಇದೆ ಅಂತ ಹೇಳಿ ಇದೊಂದು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ಒಂದು ವಿಚಾರಗಳನ್ನು ಹೇಳೋದಕ್ಕೆ ತಾವು ಅವಕಾಶ ಮಾಡಿಕೊಡಿ. ಆಮೇಲೆ ಒಂದಿಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಮುಕ್ತಾಯದ ಘಟ್ಟಕ್ಕೆ ತಲುಪಿದ್ದೀವಿ. ಸಮ್ಮೇಳನ ಗೋಷ್ಠಿಗೆ ರ್ಯಾಪೋರ್ಟರ್ ಆದಂತಹ ಡಾಕ್ಟರ್ HR ಜೈಪಾಲ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಸೋಷಿಯಾಲಜಿ, ಯೂನಿವರ್ಸಿಟಿ ಆಫ್
ಮೈಸೂರು ಇವರನ್ನು ಆಹ್ವಾನಿಸುತ್ತಿರುವೆ ಸರ್. ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗೌರವಾನ್ವಿತರೆ ಹಾಗೂ ವೇದಿಕೆಯ ಕೆಳಗೆ ಇರುವ ಎಲ್ಲ ಗೌರವಾನ್ವಿತ ಹಿರಿಯರೇ ಹಾಗೂ ಸಮ್ಮೇಳನದಲ್ಲಿ ಭಾಗವಹಿಸಿರುವ ಎಲ್ಲ ಪ್ರತಿನಿಧಿಗಳೇ, ರಿಪೋರ್ಟಿಯರ್ ಮಾತನಾಡೋದಿಲ್ಲ, ಬಟ್ ಇಲ್ಲಿ ಮಾತನಾಡಿ ಅಂತ ಹೇಳಿದ್ದಾರೆ. ನಾನು ಕೆಲವು ವಿಚಾರಗಳನ್ನು ಹಂಚಿಕೊಂಡು ನಾನು ಐ ವಿಲ್ ಕನ್ಕ್ಲೂಡ್, ನನ್ನ ಮಾತು ಮುಗಿಸ್ತೇನೆ. ಒನ್ ಥಿಂಗ್, ಇನ್ ದ ಹಿಸ್ಟ್ರಿ ಆಫ್ ಹ್ಯೂಮನ್ ಸಿವಿಲೈಸೇಷನ್ ಪ್ಯಾಂಡಮಿಕ್ ಈಸ್ ನಾಟ್ ಎ ನ್ಯೂ ಥಿಂಗ್. ಹೊಸತೇನಲ್ಲ. ಇದುವರೆಗೂ ನಮ್ಮ ಜಗತ್ತು, ನಮ್ಮ ಮಾನವ ಸಮಾಜ ಕೋವಿಡ್-19 ಸೇರಿದಂತೆ 13 ಪ್ಯಾಂಡಮಿಕ್ಗಳನ್ನು ಎದುರಿಸಿದೆ. ಸೊ ಫಾರ್ ಅವರ್ ಹ್ಯುಮ್ಯಾನಿಟಿ ಹ್ಯಾಸ್ ವಿಟ್ನೆಸ್ಡ್ 13 ಮೇಜರ್ ಪ್ಯಾಂಡಮಿಕ್ಸ್. ಸೊ ನಮಗೆ ಕನೆಕ್ಷನ್ಸ್ ಗೊತ್ತಿರಬೇಕು. ದ ಫಸ್ಟ್ ಇಟ್ ಬ್ರೇಕ್ಸ್ ಆಸ್ ಎಪಿಡೆಮಿಕ್, ದೆನ್ ಇಟ್ ಬಿಕಮ್ಸ್ ಪ್ಯಾಂಡಮಿಕ್, ಆ್ಯಂಡ್ ದೆನ್ ಇಟ್ ವಿಲ್ ರೆಡ್ಯೂಸ್ ಟು ದ ಸ್ಟೇಟಸ್ ಆಫ್ ಎಂಡಮಿಕ್. ಸೊ ದ ಕೋವಿಡ್-19 ಈಸ್ ನಾವು ಅಟೈನಿಂಗ್ ದ ಸ್ಟೇಟಸ್ ಆಫ್ ಎಂಡಮಿಕ್ ಇನ್ ಪ್ರೆಸೆಂಟ್ ಭಾರತದ ಒಂದು ಉಪಖಂಡದ ಒಂದು ಸನ್ನಿವೇಶದಲ್ಲಿ. ಸೊ ಆಸ್ ಎ ಸ್ಟೂಡೆಂಟ್ ಆಫ್ ಸೋಷಿಯಾಲಜಿ, ದ ಪರ್ಟಿನೆಂಟ್ ಕ್ವಶನ್ ದಟ್ ವಿ ಹ್ಯಾವ್ ಟು ಆಸ್ಕ್ ಈಸ್, while enquiring about the pandemic, how much it is naturally made and how much it is man-made. So ಯಾಕೆ ಅಂತ ಹೇಳಿದ್ರೆ, as a students of sociology and particularly student of sociology of health and wellness, we have to ask the question, what are the social bases and social consequences of the pandemic? ಈ ಮಹಾಮಾರಿಯ ಸಾಮಾಜಿಕ ಆಧಾರಗಳು ಮತ್ತು ಪರಿಣಾಮಗಳೇನು ಎಂಬತಕ್ಕಂಥ ಪ್ರಶ್ನೆಯನ್ನು ಹಾಕೊಳ್ಬೇಕು. ಇಲ್ಲೇ ನಮಗೆ ಅಪಾರವಾದಂತಹ ಸಮಾಜಶಾಸ್ತ್ರೀಯವಾದ ಒಳನೋಟಗಳು ಮತ್ತು ಕಲ್ಪನಾ ಶಕ್ತಿಗೆ ಇಲ್ಲಿ ಸಾಧ್ಯತೆ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಮತ್ತೊಂದು, ಐ ವುಡ್ ಲೈಕ್ ಟು ಯೂಸ್ ಒನ್ ಫ್ರೇಸ್, ಇನ್ವೋಕಿಂಗ್ ಕರೋನಾ ಅಂತ ಹೇಳಿ. ಕರೋನಾವನ್ನು ಆವಾಹಿಸಿಕೊಳ್ಳುವುದು. ಕರೋನಾ ನಿಜ, ಸತ್ಯ, ಆದರೆ ಎಷ್ಟರ ಮಟ್ಟಿಗೆ ನಾವಾಗೆ ಅದನ್ನು ಆವಾಹಿಸ್ಕೊಳ್ತಾ ಇದ್ದೀವಿ ಅಂತ ಹೇಳಿ. ಇಲ್ಲಿ ಬರೋದು ಯಾವುದರ ಪಾತ್ರ ಅಂತ ಹೇಳಿದ್ರೆ, ರೋಲ್ ಆಫ್ ಸ್ಟೇಟ್, ಪ್ರಭುತ್ವದ ಪಾತ್ರ. ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಸ್ಟೇಟ್ ಏನಂತ ಹೇಳಿದ್ರೆ, ಸ್ಟೇಟ್ನ ಕೆಲವು ತಾರತಮ್ಯದ ಮತ್ತು ಸ್ಟೇಟ್ನ ಕೆಲವು ಪೂರ್ವಗ್ರಹ ಪೀಡಿತವಾದಂತಹ ಒಂದು ನಿಲುವುಗಳಿಂದಾಗಿ ಈ ಪ್ಯಾಂಡಮಿಕ್ ಅನ್ನೋದು, ಅಫ್ಕೋರ್ಸ್ ಪ್ಯಾಂಡಮಿಕ್ ಇಟ್ಸ್ ಝೋನಿಕಲಿ ಮೇಡ್. ಸೊ ವೆನ್ ಹ್ಯೂಮನ್ಸ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಏನಂತ ಹೇಳಿದ್ರೆ, ಎಸ್ಪೆಷಲಿ ಏನಂತ ಹೇಳಿದ್ರೆ ಈ ಫ್ಲೋರಾ ಅಥವಾ ಫಾನಾ ಇರ್ಬೋದು, ಅದರಿಂದ ಬರ್ತದೆ ನಿಜ. ಆದರೆ ಈ ಸ್ಥಿತಿ ಬಿಗಡಾಯಿಸಿದೆಯಲ್ಲ, ಅದನ್ನು ಬಿಗಡಾಯಿಸುವಂತೆ ಮಾಡಿದ್ದು ಯಾವುದು ಅಂತ ಹೇಳಿದ್ರೆ ಪ್ರಭುತ್ವ. ಬಿಕಾಸ್ ದ ಮ್ಯಾನರ್ ಇನ್ ವಿಚ್ ಇಟ್ ಹ್ಯಾಂಡಲ್ಡ್, ದ ಮ್ಯಾನರ್ ಇನ್ ವಿಚ್ ಇಟ್ ಹರಿಡ್ಲಿ ಡಿಕ್ಲೇರ್ಡ್ ದ ಲಾಕ್ಡೌನ್, ಗಿವಿಂಗ್ ನೋ ಸ್ಪೇಸ್ ಫಾರ್ ದ ಪೀಪಲ್, ಗಿವಿಂಗ್ ನೋ ಸ್ಪೇಸ್ ಫಾರ್ ದ ಪುವರ್, giving no space for the marginalized who were scattered across the country and who were eking out their lives as laborers. ಸೊ ಇವರೆಲ್ಲರೂ ಇದರಿಂದ ಏನಾಯಿತು ಅಂದರೆ ಹೆಚ್ಚು ಬಿಗಡಾಯಿಸ್ತು. ಹಾಗೆ ಈ ಕರೋನಾ ಜೊತೆ ಬೆಳೆದು ಬಂದಂತಹ, ಹುಟ್ಟಿಕೊಂಡಂತಹ, ರೂಪುಗೊಂಡಂತಹ ಪೂರ್ವಗ್ರಹಗಳು, ಪ್ರಿಜುಡಿಸಸ್, ಡಿಸ್ಕ್ರಿಮಿನೇಷನ್, ಸ್ಟಿರಿಯೋಟೈಪ್ಸ್, ಇದು ನಮ್ಮನ್ನು ಅಪಾರವಾಗಿ ಬಾಧಿಸಿದ್ದನ್ನು ನೋಡ್ಬೋದು. ಸೊ ನಾವೆಲ್ಲ ನಮಗೆ ಅನುಭವಜನ್ಯವಾಗಿ ಗಮನಕ್ಕೆ ಬಂದಿರ್ತದೆ. ನಾವು ನೋಡ್ತಾ ಇರ್ತಕ್ಕಂತಹ, ಹೋಗ್ತಾ ಇದ್ದಂತಹ ಒಂದು ಹೋಟೆಲ್ 2 ತಿಂಗಳು ಹೋದ ನಂತರ ಮುಚ್ಚೋಯ್ತು. ನೀವು ಹೋಗ್ತಾ ಇದ್ದಂತಹ ಒಂದು ಡಾಕ್ಟರ್ ಕ್ಲಿನಿಕ್ ಮುಚ್ಚೋಯ್ತು, ಅಥವಾ ಡಾಕ್ಟ್ರೇ ಸತ್ತೋದ್ರು, ತೀರೋದು. ಒಂದು ಫಿಸಿಯೋಥೆರಪಿ ಸೆಂಟರ್ ನೀವು ಹೋಗ್ತಾ ಇದ್ದಿದ್ದು, ಇಲ್ಲಿದ್ದು ಮತ್ತೊಂದು ಯಾವುದೋ ಜಾಗಕ್ಕೆ, ಅಥವಾ ಬ್ರಾಂಚಸ್ ಕಡಿಮೆ ಆಯಿತು. ಸೊ ಥಿಂಕ್ ಅಬೌಟ್ ಆಟೋ ಡ್ರೈವರ್ಸ್, ಥಿಂಕ್ ಅಬೌಟ್ ಕ್ಯಾಬ್ ಡ್ರೈವರ್ಸ್. ಸೊ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಹೌಸ್ ಹೋಲ್ಡ್ ಅಂದರೆ ಸಹಾಯ ಮಾಡ್ತಕ್ಕಂಥವ್ರು. ಸೊ ಇದು ಎಷ್ಟು ಅಗಾಧವಾಗಿದೆ ಅಂತ ಹೇಳಿದ್ರೆ, ಸ್ಟಡೀಸ್ಗಳಾಗಬೇಕು, ಅದನ್ನು ಒಂದೊಂದೇ ಸೆಗ್ರಿಗೇಟ್ ಮಾಡಿ. ಸೊ ಟೋಟಲಿ more analytical studies should be carried out, should be done in order to fathom the impact of COVID-19 on the humanity. And thank you very much for the chair for having permitted me to talk, to express my views. Thank you one and all. ಧನ್ಯವಾದಗಳು ಸರ್. ಈಗ 14ನೇ ಸಮಾಜಶಾಸ್ತ್ರ ಸಮ್ಮೇಳನದ ಗೋಷ್ಠಿಗೆ ಕಾರಣಕರ್ತರಾದಂಥವರನ್ನು ಗೌರವ ಸಮರ್ಪಣೆಯನ್ನು ವಂದಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರೋದ್ರಿಂದ ಈ ಒಂದು ಗೌರವ ಸಮರ್ಪಣೆಯನ್ನು ಪ್ರೊಫೆಸರ್ SL ಹಿರೇಮಠ್ ಸರ್, ಪ್ರೊಫೆಸರ್ ರಾಮೇಗೌಡ ಸರ್ ಅವರು ನಡೆಸಿಕೊಡಬೇಕಾಗಿ ವಿನಂತಿ ಸರ್. ಮೊದಲಿಗೆ ಪ್ರೊಫೆಸರ್ ಜಗನ್ನಾಥ್ ಸಿಂಧೆ ಆರ್, ಫಾರ್ಮರ್ಲಿ ಪ್ರೊಫೆಸರ್ ಆಫ್ ಸೋಷಿಯಾಲಜಿ, ಗುಲ್ಬರ್ಗಾ ಯೂನಿವರ್ಸಿಟಿ, ಕಲಬುರ್ಗಿ, ಇವರಿಗೆ ಗೌರವ ಸಮರ್ಪಣೆ.
Speaker 1, Professor Richard Vyas, formerly Professor of Sociology, St. Aloysius College, Mangalore. ಇವರಿಗೂ ಕೂಡ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕಾಗಿ ವಿನಂತಿ ಸರ್. Speaker 2, Professor Shaukat Azim, Professor and Chairperson, Department of Sociology, Karnataka University, Dharwad. ಇವರಿಗೂ ಕೂಡ 14ನೇ ಸಮಾಜಶಾಸ್ತ್ರ ಸಮ್ಮೇಳನದ ಪರವಾಗಿ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕಾಗಿ ವಿನಂತಿ ಸರ್. ಹದಿನಾಲ್ಕನೇ ಸಮಾಜಶಾಸ್ತ್ರ ಸಮ್ಮೇಳನದ 2ನೇ ದಿನದ 2ನೇ ಪ್ಲೆನರಿ ಸೆಷನ್ನಿನ ರ್ಯಾಪೋರ್ಟರ್ ಆದಂತಹ ಡಾಕ್ಟರ್ HR ಜೈಪಾಲ್ ಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಸೋಷಿಯಾಲಜಿ, ಯೂನಿವರ್ಸಿಟಿ ಆಫ್ ಮೈಸೂರು, ಇವರಿಗೂ ಕೂಡ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕಾಗಿ ವಿನಂತಿ ಸರ್. ಓಕೆ, ಡಾಕ್ಟರ್ ಜೈಪಾಲ್ ಸರ್ KSOU, sorry. ಥ್ಯಾಂಕ್ ಯು ಸರ್. ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ವಂದಿಸುತ್ತಾ ಮುಂದಿನ ತಯಾರಿಗೆ ಅನುವು ಮಾಡಿಕೊಡುತ್ತಿರುವೆ. ಧನ್ಯವಾದಗಳೊಂದಿಗೆ ನಮಸ್ಕಾರ.